ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತೊಗೊಂಡಿರೋ ಕ್ವಶನ್ ಪೇಪರು KEA ನಡೆಸಿರ್ತಕ್ಕಂಥ KEA ಇವ್ರು ನಡೆಸಿರ್ತಕ್ಕಂಥ BW SSB ಇನ್ನೊಂದು ಯಾವುದೋ ಒಂದು ಇದೆ, ಅದರಲ್ಲಿ ಬರ್ತಕ್ಕಂಥ ಗ್ರೂಪ್ A ಮತ್ತು B ಈ ಪೋಸ್ಟಿಗೆ ನಡೆದಿರ್ತಕ್ಕಂಥ GS ಪೇಪರು GS1 ಇದರಲ್ಲಿ ಬರ್ತಕ್ಕಂಥ ಇತಿಹಾಸದ ರಿಲೇಟೆಡ್ಡು ಕ್ವಶನ್ಗಳು ತೊಗೊಂಡಿದ್ದೀವಿ. ಸುಮಾರು ಒಂದು 19 ಕ್ವಶನ್ನು ಹಿಸ್ಟ್ರಿ ರಿಲೇಟೆಡ್ ಇದೆ. ಆ ಕ್ವಶನ್ಗಳನ್ನ ಈ ಒಂದು ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು ಮೊದಲನೇ ಪಾರ್ಟು. ಇದು ಎಕ್ಸಾಮ್ ನಡೆದಿರೋದು ಯಾವತ್ತು? 4/7/2026 ಹೌದಾ? ಈ ದಿನ ನಡೆದಿರ್ತಕ್ಕಂಥದ್ದು ಪೇಪರು ಇವತ್ತು ಸಾಲ್ವ್ ಮಾಡ್ತಾಯಿದ್ದೀವಿ. ಸೊ ನನ್ನ ಒಂದು ಹಿನ್ನೆಲೆ ಬಂದು ಸುಮಾರು ಒಂದು 4ರಿಂದ 5 ವರ್ಷದಿಂದ ಈ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆ ಎಕ್ಸಾಮ್ಗಳು ತೊಗೊಂಡು ಬರಿತಾ ಬರ್ತಾಯಿದ್ದೀನಿ. ಸೊ KPSC ನಡೆಸ್ತಕ್ಕಂಥ FD SDA ಗ್ರೂಪ್ C ಮತ್ತು KS ಇವೆಲ್ಲ ಬರೆದಿರೋ ಎಕ್ಸ್ಪೀರಿಯೆನ್ಸ್ ಇದೆ. FDA ವರ್ಕ್ ಮಾಡಿದ್ದೀನಿ, SDA ಆಗಿದೆ, ಮತ್ತು ಗ್ರೂಪ್ C ಎಕ್ಸಾಮ್ ಕೂಡ ಕ್ಲಿಯರ್ ಆಗಿದೆ. ಈ ಕರೆಂಟ್ಲಿ ನಾನು ಲೇಬರ್ ಇನ್ಸ್ಪೆಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಮತ್ತು KS ಮೇನ್ಸ್ ಕೂಡ ಬರೆದಿರೋ ಅನುಭವ ಇದೆ. ಕೆಲವರು ಕೇಳಿದ್ರು, ಹಾಗಾಗಿ ಈ ಒಂದು ಮಾಹಿತಿ. ಈಗ ಡೈರೆಕ್ಟಾಗಿ ಕ್ಲಾಸಿಗೆ ಬರೋಣ. ಮೊದಲನೇ ಕ್ವಶನ್ನು, ಈ ನಂಬರ್ ಯಾಕೆ ಚೇಂಜ್ ಇದೆ ಅಂದರೆ ಇದು ಬೇರೆ ಬೇರೆ ಸೀರೀಸ್ ಇದೆ, ಹಾಗಾಗಿ ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಸೊ ಈ ಕಡೆ ಕನ್ನಡ ಇದೆ, ಈ ಕಡೆ ಇಂಗ್ಲೀಷ್ ಇದೆ, ನೋಡ್ಕೊಳ್ಳಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಫಿರೋಜ್ ಶಾ ತುಘಲಕ್ನಿಗೆ ಸಂಬಂಧಿಸಿಲ್ಲ, ಇದು ನೋಡ್ಕೋಬೇಕು. ಸೊ ನೆಗೆಟಿವ್ ಸ್ಟೇಟ್ಮೆಂಟು ಒಂದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ 4 ಸ್ಟೇಟ್ಮೆಂಟ್ ಇದೆ, ಗೊತ್ತಾ ಬರ್ಬೋದು, ಇಲ್ಲೂ ಅಷ್ಟೇ. ಸ್ಟೇಟ್ಮೆಂಟ್ ನಾಟ್ ರಿಲೇಟಿಂಗ್ ಟು ಫಿರೋಜ್ ಶಾ ತುಘಲಕ್, ಹೌದಾ? ನಾವು ಒಂದು ಗಮನಿಸ್ಬೇಕು. ಈಗ ಇದು ಆ್ಯಕ್ಚುಲಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ಬಿಡಿಸ್ತಕ್ಕಂಥ 3ನೇ ಪೇಪರು, ಹೌದಾ? ಎಲ್ಲ KEA ನಡೆಸಿರ್ತಕ್ಕಂಥ ಪೇಪರ್ಸೇ, ಎಲ್ಲ ಹಿಸ್ಟ್ರಿನೇ ಬಿಡಿಸ್ತಾ ಇದ್ದೀನಿ. ಸೊ ಇದು ನನಗೆ 3 ಪೇಪರಲ್ಲಿ ಎರಡನೇ ಪೇಪರ್ ಇದು ಫಿರೋಜ್ ಶಾ ತುಘಲಕ್ ಬಗ್ಗೆ ಬಂದಿರತಕ್ಕಂಥ ಕ್ವಶನ್, ಹೌದಾ? ನಿಮ್ಗೆ ಲಾಸ್ಟ್ ಕ್ಲಾಸ್ನ ನೋಡ್ಬೋದು, ಇದ್ರ ಬಗ್ಗೆ ಮಾಹಿತಿ ಸಿಗುತ್ತಲ್ಲಿ. ಸೊ ಹಂಗಾಗಿ ಫಿರೋಜ್ ಶಾ ತುಘಲಕ್ಕು ಇಂಪಾರ್ಟೆಂಟಾ ಇಲ್ವಾ, ಇದು ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಫಿರೋಜ್ ಶಾ ತುಘಲಕ್ ಬಗ್ಗೆ ಭಾಳ ಕ್ವಶನ್ ಆಗ್ತಾಯಿದೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳಿ ಇದ್ರ ಬಗ್ಗೆ. ಈಗ ಡೈರೆಕ್ಟಾಗಿ ಕ್ವಶನ್ಗೆ ಬರೋಣ. ಆಪ್ಷನ್ಸ್ ಏನು ಹೇಳ್ತಿದೆ? ಮೊದಲನೇದು, ಜಿಜಿಯಾ ತಲೆಗಂದಾಯವನ್ನು ಬ್ರಾಹ್ಮಣರ ಮೇಲೆ ಏರಿದನು. ಎರಡನೇದು, ತನ್ನನ್ನು ತಾನು ಖಲೀಫಾ ಎಂದು ಗುರುತಿಸಿಕೊಂಡನು. ಮೂರನೇದು, ದಾರ್ ಉಲ್ ಶಫಾ ಎಂಬ ಆಸ್ಪತ್ರೆಗಳನ್ನು ನಿರ್ಮಿಸಿದನು. ಇನ್ನೊಂದು, ತನ್ನ ಹೊಸ ನಗರ ಫಿರೋಜಾಬಾದನ್ನು ಶೃಂಗರಿಸಲು ಮೀರತ್ ಮತ್ತು ಚೋಪ್ರಾದಿಂದ ಅಶೋಕನ ಶಾಸನಗಳನ್ನು ತರಿಸಿದನು. ಈ ಹಿಂದಿನ ತರಗತಿಯಲ್ಲಿ ರೀಸೆಂಟ್ 2 ಅಥವಾ 3ನೇ ಕ್ಲಾಸಲ್ಲಿ ನೋಡಿ, ಈ ಒಂದು ಕ್ವಶನ್ನು KEAದಲ್ಲಿ ಕ್ವಶನ್ ಆಗಿದೆ. ಈ ಒಂದು ಸ್ಟೇಟ್ಮೆಂಟು KEಯಿಂದ ಕ್ವಶನ್ ಆಗಿದೆ, ಹೌದಾ? ಅದಾದ ನಂತರ ಈ ಎಕ್ಸಾಮ್ ನಡೆದಿರೋದು. ಈ ಒಂದು ಸ್ಟೇಟ್ಮೆಂಟೇ ಅಲ್ಲಿ ಕ್ವಶನ್ ಇದೇ ಬಂದಿದೆ. ಫಿರೋಜಾಬಾದನ್ನು ಶೃಂಗರಿಸಲು ಫಿರೋಜ್ ಶಾ ತುಘಲಕನು ಈ ಕೆಳಕಂಡ ಯಾವ 2 ನಗರಗಳಿಂದ ಅಶೋಕನ ಶಾಸನಗಳನ್ನು ತರಿಸಿದನು, ಇದೇ ಕ್ವಶನ್ನು. ನೀವು ಹಿಂದಿನ ಕ್ಲಾಸ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಡೈರೆಕ್ಟು ಉತ್ತರ ಬರೋಣ. ಸ್ವಲ್ಪ ನೋಡೋಣ. ಈಗ ಉತ್ತರಗಳ ಸಂಕೇತಗಳು ನೋಡಿಬಿಡಿ. ಕೋಡ್ಸ್ ಹೆಂಗೆ ಕೊಟ್ಟಿದ್ದಾನೆ? AB, ABC, ABD, ACD. ಇಲ್ಲಿ ಕಾಮನ್ ಆಗಿರೋದೇನು? A, ಹೌದಾ? ಅಂದಮೇಲೆ A ಕರೆಕ್ಟ್ ಇದೆ, ಅದನ್ನು ನಾವು ಓದೋ ಅವಶ್ಯಕತೆ ಇಲ್ಲ, ತೆಗೆದುಬಿಡೋಣ. ಯಾಕಂದರೆ A ಕರೆಕ್ಟು, ಎಲ್ಲ ಆಪ್ಷನಲ್ಲೂ ಇದೆ ಅದು. ಈಗ ನೆಕ್ಸ್ಟ್ BD. ಈ 4 ನೋಡಿದಾಗ ಈ 3ರಲ್ಲಿ B ಇದೆ, ಇದರಲ್ಲಿ B ಇಲ್ಲ. ಅಂದರೆ B ಸರಿಯಾದರೆ ಈ 3 ನೋಡಬೇಕು, B ತಪ್ಪಾದರೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು, ಹೌದಾ? ಹಾಗಾಗಿ B ಕರೆಕ್ಟಾ ಇಲ್ವೋ ಒಂದ್ಸಲಿ ನೋಡೋಣ. ತನ್ನನ್ನು ತಾನು ಖಲೀಫಾ ಎಂದು ಕರೆದುಕೊಂಡನು. ನೀವು ಫಿರೋಜ್ ಶಾ ತುಘಲಕ್ ಬಗ್ಗೆ ಓದುವಾಗ ಸ್ವಲ್ಪ ಒಂದು ನೇಚರ್ ನೋಡ್ತಾ ಹೋದರೆ ಒಂದು ಗೊತ್ತಾಗುತ್ತೆ, ಈತ ಸಂಪ್ರದಾಯವಾದಿ, ಹೌದಾ? ಸಂಪ್ರದಾಯವಾದಿ ಮತ್ತು ಥರ ಏನು ಎಲ್ರೂ ತನ್ನೆಡೆಗೆ ಒಲಿಸಿಕೊಳ್ಳುವ ಸ್ವಭಾವ ಅನ್ಬೋದಾ? ಒಲಿಸಿಕೊಳ್ಳುವ ಸ್ವಭಾವ, ಈ ಥರ ಸ್ವಭಾವ ಆಯ್ತಂದು. ಅಂದರೆ
ಒಂಥರ ರಾಜಪ್ರಭುತ್ವ, ದುರಹಂಕಾರದ್ದು ಆ ಥರ ರಾಜ್ಯಾಡಳಿತ ಮಾಡೋ ಸ್ವಭಾವ ಅಲ್ಲ. ಇದೊಂದು ನೋಡ್ಬೋದು ಈತನ ಬಗ್ಗೆ ಓದುವಾಗ ನೀವು. ಈ ಒಂದು ಪಾಯಿಂಟ್ಸ್ ನಿಮಗೆ ಗೊತ್ತಿದ್ರೆ ಖಲೀಫಾ ಅಂತ ತನ್ನನ್ನು ತಾನು ಕರ್ಕೊಂಡ ಇಲ್ವಾ ಅಂತ ಗೆಸ್ ಮಾಡ್ಬೋದು. ಉತ್ತರ ಬಂದು ಆ್ಯಕ್ಚುಲಿ ಈ ಸ್ಟೇಟ್ಮೆಂಟು ತಪ್ಪು. ಈತ ಈ ಥರ ಕರ್ಕೊಳ್ಳಿಲ್ಲ. ಹೌದಾ? ಆ್ಯಕ್ಚುಲಿ ಈತ ಏನೋ ಯಾವ ಥರ ಕರ್ಕೊತಾನೆ, ಈ ಈಜಿಪ್ಟ್ನ ಅಬ್ಬಾಸಿಡ್ ನೋಡ್ಕೊಳ್ಳಿ, ಈಜಿಪ್ಟ್ನ ಅಬ್ಬಾಸಿಡ್ ಖಲೀಫಾ ಇದ್ರಲ್ಲ, ಖಲೀಫರಿಂದ ಮನ್ಸೂರ್ ಅಥವಾ ಮಾನ್ಯತೆ ಪತ್ರ ಪಡೆದಿದ್ದ. ಹೌದಾ? ತನ್ನನ್ನು ತಾನು ಖಲೀಫನ ಅಧಿಕಾರಿ ಅಂತ ಹೇಳ್ಕೊತಾನೆ. ತಾನೇ ಖಲೀಫಾ ಅಂತ ಹೇಳ್ಕೊಳ್ಳಿಲ್ಲ. ಈತ ಹೇಳ್ಕೊಳ್ಳಿಲ್ಲ. ಆತನ ಅಧಿಕಾರಿ ಅಂದರೆ ಡೆಪ್ಯುಟಿ. ಹೌದಾ? ಡೆಪ್ಯುಟಿ ಅಂತ ಹೇಳ್ಕೊತ ಬರ್ತಾನೆ ಇವನು. ಈ ಒಂದು ಪಾಯಿಂಟ್ ನಿಮಗೆ ಈತನ ಬಗ್ಗೆ ಓದುವಾಗ ಗೊತ್ತಿದ್ರೆ ಈ ಸ್ಟೇಟ್ಮೆಂಟ್ನ ನಾನು ಡೈರೆಕ್ಟಾಗಿ ತೆಗಿತೀನಿ, ಇದು ತಪ್ಪು ಅಂತ. ಇದೊಂದು ತಪ್ಪು ಅಂತ ಗೊತ್ತಾದರೆ ನನಗೆ ಇದೋಗುತ್ತೆ, ಇಲ್ಲೋಗುತ್ತೆ. ಸೊ ಡೈರೆಕ್ಟ್ ಕರೆಕ್ಟ್ ಉತ್ತರ ಯಾವುದು? ಇದು. ಹೌದಾ? ನಾನು ಹಿಂದಿನ ಕ್ಲಾಸ್ ಹೇಳುವಾಗ ಹೇಳ್ದಂಗೆ ಈ ಸ್ಟೇಟ್ಮೆಂಟ್ಗಳಾಗ್ಬೋದು, ಹೊಂದಿಸಿ ಬರೆಯಿರಿ ಆಗ್ಬೋದು, ಇವು ಭಾಳಷ್ಟು ಬೇರೆ ಹೋಲಿಸ್ಕೊಂಡ್ರೆ ಒನ್ಲೈನರ್ಗೆ ಹೋಲಿಸ್ಕೊಂಡ್ರೆ ಭಾಳ ಈಸಿ. ಯಾವುದನ್ನು 1-2 ಹೇಳಿಕೆಗಳು ಅಥವಾ ಒಂದು ಪಾಯಿಂಟ್ಸ್ಗಳು ನಾವು ಗಮನಿಸ್ಬಿಟ್ರೆ ಸರಿಯಾದ ಉತ್ತರಕ್ಕೆ ಬರ್ಬೋದು. ಸೊ ಒಂದೇನು ಗೊತ್ತಾಯಿತು, ತನ್ನನ್ನು ತಾನು ಖಲೀಫಾ ಅಂತ ಕರ್ಕೊಳ್ಳಿಲ್ಲ, ಖಲೀಫನ ಅಧಿಕಾರಿ ಡೆಪ್ಯೂಟಿ ಅಂತ ಕರ್ಕೊಂಡ, ಈಜಿಪ್ಟ್ನ ಅಬ್ಬಾಸಿಡ್ ಖಲೀಫನಿಂದ ಮನ್ಸೂರ್ ಮಾನ್ಯತೆ ಪತ್ರವನ್ನು ಪಡೆದಿದ್ದ. ಹೌದಾ? ತನ್ನನ್ನು ಅಧಿಕಾರಿಯಿಂದ ಬಿಂಬಿಸ್ಕೊತಾನೆ. ಬಟ್ ಅದೇ ನೀವು ಈ ಅಲಾವುದ್ದೀನ್ ಖಿಲ್ಜಿಗೆ ಬನ್ನಿ. ಅಲಾವುದ್ದೀನ್ ಖಿಲ್ಜಿ, ಇನ್ನೊಬ್ರು ಬರ್ತಾರೆ ಮೊಹಮ್ಮದ್ ಬಿನ್ ತುಘಲಕ್. ಹೌದಾ? ಇವ್ರ ನೇಚರ್ ಹೇಗಿತ್ತು? ಇದಕ್ಕೆ ವಿರುದ್ಧವಾಗಿತ್ತು. ಹೌದಾ? ಇವ್ರೇನು ಮಾಡ್ತಿದ್ರು? ಧರ್ಮದ ರಾಜಕೀಯದಲ್ಲಿ ಧರ್ಮ ಈತ ಇವ್ರದ್ದು. ಹೌದಾ? ಹಸ್ತಕ್ಷೇಪ ತಡೆದಿದ್ರು ಇವರು. ಬಟ್ ಈತ ಆ ಥರ ಅಲ್ಲ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಈತ ತಾನು ಖಲೀಫಾ ಅಂತ ಕರ್ಕೊಳ್ಳಿಲ್ಲ, ಖಲೀಫನ ಪ್ರತಿನಿಧಿ ಅಂದರೆ ಅವ್ನು ಕೆಳಗಿರೋನು ಡೆಪ್ಯೂಟಿಯಿಂದ ಯಾಕೆ ಕರ್ಕೊಂಡ ಅಂತ ಒಂದು ಪಾಯಿಂಟ್ ನೋಡೋಕೆ ಹೋದರೆ, ತನ್ನ ಸಾಮ್ರಾಜ್ಯದಲ್ಲಿ ಆಗಾಗ್ಗೆ ಬಂಡಾಯಗಳು ಹೇಳ್ತಾ ಇದ್ದು. ಆ ಧಾರ್ಮಿಕ ಮುಖಂಡರನ್ನ ಬರಿತೀನಿ ನೋಡಿ. ಧಾರ್ಮಿಕ ಮುಖಂಡರನ್ನ ಶಾಂತಗೊಳಿಸೋದು. ಹೌದಾ? ಶಾಂತಗೊಳಿಸುವುದು ಅಥವಾ ತನ್ನೆಡೆಗೆ ಸೆಳ್ಕೊಳ್ಳೋದು, ಇದು ಈತನ ರಾಜತಾಂತ್ರಿಕ ತಂತ್ರ ಆಗಿದ್ದರಿಂದ. ಈ ಪಾಯಿಂಟ್ ಒಂದು ನೆನ್ಪಿಟ್ಕೊಳ್ಳಿ. ಯಾಕೆ ತನ್ನನ್ನು ತಾನು ಖಲೀಫಾ ಅಂತ ಕರ್ಕೊಳ್ಳಿಲ್ಲ, ಖಲೀಫನ ಪ್ರತಿನಿಧಿ ಡೆಪ್ಯೂಟಿಯಿಂದ ಕರ್ಕೊಂಡ ಅಂದರೆ ಇದು ಒಂದು ರೀಸನ್ನು. ಹೌದಾ? ಮೊಹಮ್ಮದ್ ಬಿನ್ ತುಘಲಕ್ಕಿಂದ ಭಾಳಷ್ಟು ಡ್ಯಾಮೇಜ್ ಆಗಿತ್ತು. ಹೌದಾ? ರಾಜ್ಯಕ್ಕೆ ಅದನ್ನು ರಿಕವರಿ ಮಾಡೋದು, ಅದನ್ನು ಸರಿದೂಗಿಸ್ತಕ್ಕಂಥ ಜವಾಬ್ದಾರಿ ಕೂಡ ಯಾರ ಮೇಲಿತ್ತು? ನಮ್ಮ ಫಿರೋಜ್ ಶಾ ತುಘಲಕ್ ಮೇಲಿತ್ತು. ಇಷ್ಟೆಲ್ಲ ಡ್ಯಾಮೇಜಸ್ಗಳಿದ್ದಾಗ ಅದನ್ನು ಕಂಟ್ರೋಲ್ಗೆ ತರೋದು, ಅದನ್ನು ಸರಿದೂಗಿಸ್ತಕ್ಕಂಥ ಜವಾಬ್ದಾರಿ ಈತಂದು. ಹಾಗಾಗಿ ಇದು ಒಂದು ಪಾಯಿಂಟ್ ಆಯಿತಾ. ನೆಕ್ಸ್ಟು ಈ ಜಜಿಯಾ ತಲೆಗಂದಾಯದ ಬಗ್ಗೆ ಸ್ವಲ್ಪ ನೋಡಿ. ಆ್ಯಕ್ಚುಲಿ ತಲೆಗಂದಾಯ ದೆಹಲಿ ಸುಲ್ತಾನರಲ್ಲೇ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಜಜಿಯಾ ತಲೆಗಂದಾಯ ವಿಧಿಸಿದ್ದು ಯಾರು ಅಂತ ಕೇಳಿದ್ರೆ ಅದು ಫಿರೋಜ್ ಶಾ ತುಘಲಕ್. ಬ್ರಾಹ್ಮಣರಿಗೆ ಜಜಿಯಾ ಕಡ್ಡಾಯಗೊಳಿಸ್ತಾನೀತ. ಇದೊಂದು ನೆನ್ಪಿಟ್ಕೊಳ್ಳಿ, ಕಡ್ಡಾಯಗೊಳಿಸಿದವನೀತ. ಇದಕ್ಕೂ ಮೊದಲು ಏನಿತ್ತು? ವಿನಾಯಿತಿ ಇತ್ತು. ಬಟ್ ಈತ ಬಂದೇನು ಮಾಡ್ದ? ಅದನ್ನು ಕಡ್ಡಾಯಗೊಳಿಸ್ತಾ, ವಿನಾಯಿತಿ. ಇದೊಂದು ನೆನ್ಪಿಟ್ಕೊಳ್ಳಿ. ಜಜಿಯಾ ತೆರಿಗೆಯನ್ನು ಮೊದಲು ಭೂಕಂದಾಯ ನೀವೊಂದು ನೋಡ್ಬೋದು. ಈ DSCRT ಬುಕ್ಸಲ್ಲಿದೆ ಕಂದಾಯಗಳ ಬಗ್ಗೆ. ಒಂದು DSCRT ಬುಕ್ಸಲ್ಲಿ ನಿಮಗೆ ನೀಟಾಗಿ ಕೊಟ್ಟಿದ್ದಾರೆ. ಆ ಒಂದು ಪಾಯಿಂಟ್ಸನ್ನು ನೀವು ಒಂದು ಸ್ವಲ್ಪ ನೋಟ್ ಮಾಡ್ಕೋಬೇಕು, ಅದು ಹೆಲ್ಪ್ ಆಗ್ತದೆ. ಕರಜ್ ಅಂದ್ರೇನು, ಕಮ್ಸ್ ಅಂದ್ರೇನು, ಜಿಜಿಯಾ ಅಂದ್ರೇನು, ಜಕಾತ್ ಅಂದ್ರೇನು, 6ನೇ ಕ್ಲಾಸು 7ನೇ ಕ್ಲಾಸು ಬುಕ್ ಇದೆ. ಆ ಬುಕ್ಕು ನೋಡಿದ್ರೆ ನಿಮಗೆ ನೀಟಾಗಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಕರಜ್ ಅಂತ ಕರಿತೀವಿ. ಹೌದಾ?
ಕರಜ್. ಸೊ ಇದನ್ನು ಪ್ರತ್ಯೇಕಿಸ್ಬಿಟ್ಟು ಈತ ಏನು ಮಾಡ್ತಾನೆ, ಜೆಸಿಯಾ ತೆರಿಗೆಯನ್ನು ವಿಧಿಸ್ತಾ ಬರ್ತಾನೆ. ಒಂದು ಈತ ಏನು ಇನ್ನೊಂದು ಪಾಯಿಂಟ್ ಹೇಳ್ತಾರೆ, 4 ತೆರಿಗೆಗಳನ್ನಷ್ಟೇ ಈತ ಉಳಿಸ್ಕೋತಾನಂತೆ, ಅಂದರೆ ವಿಧಿಸ್ತಾ ಬರ್ತಾನೆ. ಇನ್ನು ಮಿಕ್ಕಿದ 24 ತೆರಿಗೆ ಸುಮಾರು ಇನ್ನು ಉಳಿದವನ್ನೆಲ್ಲ ರದ್ದುಗೊಳಿಸಿದ. ಇದೊಂದು ನೆನ್ಪಿಟ್ಕೊಳ್ಳಿ. ಹಂಗಾರೆ 4 ತೆರಿಗೆ ಯಾವುದು ಅಂತ ಕೇಳ್ಬೋದಾ? ಈ 4 ತೆರಿಗೆನೂ DSCT ಬುಕ್ಸಲ್ಲಿದೆ. 4 ತೆರಿಗೆಗಳ ಬಗ್ಗೆ DSCT ಬುಕ್ಸಲ್ಲಿದೆ. ಒಂದು ಕರಜ್ ಅಂದರೆ ಏನು, ಇದು ಲ್ಯಾಂಡ್ ಟ್ಯಾಕ್ಸ್. ಇದು ಇಂಗ್ಲೀಷಲ್ಲಿ ನೋಡ್ಕೊಂಬಿಡಿ, ಹೆಲ್ಪ್ ಆಗ್ತದೆ. ಕರಾಜ್. ಇನ್ನೊಂದು ಕಮ್ಸ್ ಅಂತ, HUMS. ಕಮ್ಸ್ ಅಂದ್ರೇನು? ಈ ಯುದ್ಧದಲ್ಲಿ ಲೂಟಿ ಮಾಡ್ಕೊಂಡು ಬರ್ತಾರಲ್ಲ, ಅದ್ರ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ, ಅಂದರೆ ವಾರ್ ಬೂಟಿ ಟ್ಯಾಕ್ಸ್ ಅಂತ ಕರೀತಾರೆ. ವಾರ್ ಬೂಟಿ ಟ್ಯಾಕ್ಸ್ 1/4 ಇತ್ತಂತೆ. ನೆಕ್ಸ್ಟು ಜಿಜಿಯಾ, ಈಗಷ್ಟೇ ಓದಿದ್ದೀವಿ ಹೌದಾ, ಜಿಜಿಯಾ ತಲೆಗಂಧ ವಿಧಿಸ್ತಾ ಅಂತ. ಇದೇನಿದು? ಇದು ಬಂದು ನಾನ್ ಮುಸ್ಲಿಂ ಮೇಲೆ ವಿಧಿಸ್ತಕ್ಕಂಥ ಪೋಲ್ ಟ್ಯಾಕ್ಸ್ ಇದು, ಹೌದಾ. ನೆಕ್ಸ್ಟ್ ಜಕಾತ್. ನೋಡಿ, ಟ್ಯಾಕ್ಸ್ ಬಗ್ಗೆ ಒಂಚೂರು ನೀಟಾಗಿ ಓದ್ಕೊಳ್ಳಿ, ಹೆಲ್ಪ್ ಆಗ್ತದೆ. ಇದೇನಿದು? ರಿಲಿಜಿಯಸ್, ಧಾರ್ಮಿಕ ತೆರಿಗೆ, ರಿಲಿಜಿಯಸ್ ಟ್ಯಾಕ್ಸ್. ಯಾರ ಮೇಲೆ? ಮುಸ್ಲಿಂ ಮೇಲೆ. ಇದೊಂದು ನೆನ್ಪಿಟ್ಕೊಳ್ಳಿ, ಯಾರ ಮೇಲೆ ಯಾಕೆ ವಿಧಿಸಿದ್ರು. ಇಷ್ಟನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಂಡ್ರೆ ಹೆಲ್ಪ್ ಆಗ್ತದೆ. ಅದು ಫಿರೋಜ್ ಶಾ ತುಘಲಕ್ ಬಗ್ಗೆ. ಯಾಕಂದರೆ ಫಿರೋಜ್ ಶಾ ತುಘಲಕ್ ಬಗ್ಗೆ ಇಷ್ಟು ಡೀಪಾಗಿ ಓದಬೇಕು. ಯಾಕಂದರೆ ನಾವು ನೋಡಿರ್ತಕ್ಕಂಥ 3 ಪ್ರಶ್ನೆಗಳಲ್ಲಿ, ಪ್ರಶ್ನೆ ಪತ್ರಿಕೆಯಲ್ಲಿ 2 ಪ್ರಶ್ನೆ ಪತ್ರಿಕೆ ಬಗ್ಗೆ ಈತನ ಬಗ್ಗೆ ಕ್ವಶನ್ ಆಗಿದೆ, ಹೌದಾ. ನೆಕ್ಸ್ಟು, ಈಗ ಫಸ್ಟ್ ಒಂದು ಕ್ಲಿಯರ್ ಆಯ್ತು ನಮಗೆ. ಜಿಜಿಯಾ ತಲೆಗಂಧ ಆಯವನ್ನು ಬ್ರಾಹ್ಮಣರ ಮೇಲೆ ಏರಿದ, ಹೌದು. ತನ್ನನ್ನು ತಾನು ಖಲೀಫಾ ಅಂತ ಕರ್ಕೊಂಡ, ಇಲ್ಲ. ದಾರುಲ್ ಶಫಾ, ಇದನ್ನು ನೆನ್ಪಿಟ್ಕೊಳ್ಳಿ, ಎಂಬ ಆಸ್ಪತ್ರೆಗಳನ್ನು ನಿರ್ಮಿಸ್ನ ಅಂದರೆ, ಹೌದು. ದಾರುಲ್ ಶಫಾ. ಆ್ಯಕ್ಚುಲಿ ಈತ ಕೆಳಗೆ ಬರೀತೀನಿ, ದಾರುಲ್ ಶಫಾ ಈ ಬಡವರಿಗೆ ಮತ್ತು ಈ ರೋಗಿಗಳಿದ್ರಲ್ಲ, ಇವ್ರಿಗಾಗಿ ಉಚಿತ ಚಿಕಿತ್ಸೆಗಳನ್ನ ದೆಹಲಿಯಲ್ಲಿ ಒಂದು ಧರ್ಮದ ಹಾಸ್ಪಿಟ್ಲ್ಗಳನ್ನ ಕೂಡ ಕಟ್ಟಿಸ್ತಾ ಬರ್ತಾನೆ. ಅದೊಂದು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಶಫಾ ಅಂದರೆ ಏನು? ನೀವು ಸ್ವಲ್ಪ ನೋಡಿದರೆ ಶಫಾ ಅಂದರೆ ಗುಣಮುಖ ಅಥವಾ ಚಿಕಿತ್ಸೆ ಅಂತ ಅರ್ಥ. ಗುಣಮುಖ ಅಥವಾ ಚಿಕಿತ್ಸೆ. ಹಾಗಾಗಿ ದಾರುಲ್ ಶಫಾ ಅಂದರೆ ಒಂದು ಗೊತ್ತಾಗುತ್ತೆ, ಹಾಸ್ಪಿಟ್ಲು. ಇದನ್ನು ಕೂಡ ಆಯಿತಾ ನಿರ್ಮಿಸ್ತಾನೆ. ಇನ್ನೊಂದು, ಈ ಗುಲಾಮರಿಗೆ ಇದು ಫೇಮಸ್ ಇದೆ. ಗುಲಾಮರಿಗೆ ಅಥವಾ ದಾಸ, ಈ ಸ್ಲೇವ್ಸ್ ಇದ್ರಲ್ಲ, ಇವ್ರಿಗೆ ಒಂದು ಕಟ್ಟಿಸ್ತಾನೆ. ಅದ್ಯಾವುದು? ದಿವಾನ್ ಇ ಬಂಧಗನ್. ಇಲ್ಲೊಂದು ಕೀವರ್ಡು, ಬಂಧನ. ಯಾರು ಬಂಧನದಲ್ಲಿರೋರು? ಗುಲಾಮರು. ಹಾಗಾಗಿ ಇದೊಂದು ಕೀವರ್ಡ್ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ, ಬಂಧಗನ್. ಇನ್ನೊಂದು, ಬಡ ಹೆಣ್ಣು ಮಕ್ಕಳಿದ್ರಲ್ಲ, ಬಡ ಹೆಣ್ಣು ಮಕ್ಕಳು, ಇವರಿಗೆ ಮದುವೆ, ದುಡ್ಡು ಇಲ್ದಿದ್ದಾಗ ಮದುವೆಗೆ ಹೆಲ್ಪ್ ಆಗಲಿ ಅಂತೇಳಿ ದಿವಾನ್ ಇ ಖೈರತ್. ಇದು ದಾನದ ಇಲಾಖೆ. ಇದನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಇವೆಲ್ಲ ಇನ್ನೂ ತುಂಬ ಬರ್ತೀವಿ. ಕ್ವಶನಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೆ ಮುಂದೆ, ಕ್ವಶನಲ್ಲಿ ಇವು ಬರ್ತಾ ಹೋಗ್ತವೆ, ಅಲ್ಲಿ ನಾವು ಇನ್ನು ಗಮನಿಸೋಣ. ಯಾಕಂದರೆ ಸ್ವಲ್ಪ ಡೆಪ್ತಾಗಿ ಯಾಕೆ ಹೋಗ್ತೀವಿ ಅಂದರೆ, ಒಂದು ಸರಿ ಒಂದು ಟಾಪಿಕ್ನ ನೋಡ್ಕೊಂಬಿಟ್ರೆ ಮುಂದೆ ಅದು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೊಸ್ದಾಗಿ ಪಾಯಿಂಟ್ಸ್ಗಳು ಸಿಕ್ಕಿದ್ರೆ ಅಷ್ಟೇ ಆ್ಯಡ್ ಮಾಡ್ಕೋಬೋದು. ಮತ್ತೇನು ಮಾಡ್ಬೋದು, ಅದ್ರ ಬಗ್ಗೆನೇ ರಿವಿಷನ್ ಮಾಡ್ತಾ ಹೋದರೆ ಹೆಲ್ಪ್ ಆಗ್ತದೆ, ಪದೇ ಓದೋ ಬದಲು. ಹಾಗಾಗಿ ಸ್ವಲ್ಪ ಕ್ಲಾಸ್ ಲೆಂತ್ ಅನ್ಸಿದ್ರು ನಿಮಗೆ ಮುಂದಿನ ಎಕ್ಸಾಮ್ಗಳಿಗಿದು ಹೆಲ್ಪ್ ಆಗ್ತಾ ಬರ್ತದೆ. ಸ್ವಲ್ಪ ಡೀಟೇಲಾಗಿ ನೋಡ್ತಾ ಹೋಗ್ಬಿಡಿ. ದಾರುಲ್ ಶಫಾ ಇದು ಕರೆಕ್ಟಾ? ಹೌದು. ನೆಕ್ಸ್ಟು, ತನ್ನ ಹೊಸ ನಗರ ಫಿರೋಜಾಬಾದನ್ನು ಶೃಂಗರಿಸಲು ಮೀರತ್ ಮತ್ತು ತೋಪ್ರಾಯಿಂದ ಅಶೋಕನ ಶಾಸನಗಳನ್ನು ತರಿಸಿದನು. ಹೌದು, ಇದು ಕೂಡ ಕರೆಕ್ಟು. ನಾನು ಆವಾಗಲೇ ಹೇಳ್ದಂಗೆ, ಇದು ಏನೋ ಇತ್ತೀಚೆಗೆ ಪ್ರೀವಿಯಸ್ ಕ್ಲಾಸ್ ನೀವು ನೋಡಿದ್ರೆ ಅದರಲ್ಲಿ ಕ್ವಶನ್ನು ಡೈರೆಕ್ಟು ಈ ಸ್ಟೇಟ್ಮೆಂಟೇ ಅಲ್ಲಿ ಕ್ವಶನ್ ಆಗಿದೆ, ಹೌದಾ. ಎಲ್ಲಿ ಬರುತ್ತೆ ಇದು? ಯಾವುದು? ಕೆಳಗೆ ಬರೀತೀನಿ. ತೋಪ್ರಾ ಎಲ್ಲಿ ಬರುತ್ತೆ? ಹರಿಯಾಣ. ನೆಕ್ಸ್ಟು, ಮೀರತ್ ಎಲ್ಲಿ ಬರುತ್ತೆ? UP. ಯಾಕಂದರೆ ಇವೆರಡೂ ಪರ್ಟಿಕ್ಯುಲರಾಗಿ ಕೇಳಿದ್ದಾನೆ, ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಳ್ಳೋದ್ರಲ್ಲಿ ನಮಗೆ ಏನೂ ನಷ್ಟ ಇಲ್ಲ. ಈ 2 ಸ್ಥಳಗಳಿಂದ ಏನು ಮಾಡ್ತಾನೆ, ಕಲ್ಲಿನ ಸ್ತಂಭ, ಇವೊಂದು ಯಾವುದು ರಾಜಧಾನಿಯಾಗಿದೆ, ರಾಜಧಾನಿ ಯಾವುದು? ಫಿರೋಜಾಬಾದ್, ಹೌದಾ. ಫಿರೋಜಾಬಾದ್ ಈ ಒಂದು ನಗರವನ್ನು
ಶೃಂಗರಿಸಲು ಬ್ಯೂಟಿಫುಲ್ಲಾಗಿ ಕಾಣಲಿಕ್ಕೋಸ್ಕರ ಈ 2 ಸ್ಥಳಗಳಿಂದ ಅಶೋಕನ ಶಾಸನಗಳನ್ನು ಈ ಒಂದು ರಾಜಧಾನಿಗೆ ತರಿಸ್ತಾ ಈ ಒಂದು ಕ್ವಶನ್ ಆಗಿದೆ. ಹೌದಾ? ಇದೇನು ತಿಳಿಸುತ್ತೆ? ಇದನಿಗೆ ಇತಿಹಾಸ ಮತ್ತು ಈ ಮಾನ್ಯುಮೆಂಟ್ಸ್ ಸ್ಮಾರಕಗಳ ಆಕರ್ಷಣೆ ಬಗ್ಗೆ ಇವನು ಒಲವಿತ್ತು ಅಂತ ತೋರಿಸುತ್ತೆ. ಈ ಒಂದು ಪಾಯಿಂಟ್ಸ್ ಕೂಡ ಈ ಒಂದು ಹೇಳಿಕೆಯಿಂದ ನಾವು ಗಮನಿಸ್ಬೋದು. ಇದೊಂದು ಸ್ಟೋರಿ ಹೇಳ್ತಾರೆ. ಹೆಂಗೆ ತರಿಸ್ತಾ ಅಂದರೆ, ಈ ರೇಷ್ಮೆ ಬಟ್ಟೆಯಿಂದ ಸುತ್ತಿ ಈ ಮಾನ್ಯುಮೆಂಟ್ಸ್ಗಳನ್ನ ತರ್ತಿದ್ನಲ್ಲ, ಇವನ್ನ ರೇಷ್ಮೆ ಬಟ್ಟೆಯಿಂದ ಸುತ್ತಿ 42 ಚಕ್ರ ಇತ್ತಂತೆ ಆ ಒಂದು ಬಂಡಿಗೆ. ಅದರಲ್ಲಿ ಈತ ವಾಹನ ಬಂಡಿಯನ್ನು ತರಿಸ್ತಾ ಅಂತ ಹೇಳ್ತಾರೆ. ಈ ಥರದ ಯಾಕೆ ನೆನ್ಪಿಟ್ಕೋಬೇಕು ನಾವು? ಮುಂದೆ ಎಲ್ಲಾನು ಕ್ವಶನ್ ಆದಾಗ ಥರ ಕತೆ ರೀತಿ ಹೇಳಿದ ಇತಿಹಾಸನೇ ಆ ಥರ ಹೇಳ್ದವನ್ನ ನಾವು ಮರೆಯಲ್ಲ. ಹಾಗಾಗಿ ಇನ್ನೊಂದು ಕ್ವಶನ್ ಇತ್ತು, ಇದು ಫತೇಹಾಬಾದ್ ಮತ್ತು ಇಸ್ಸಾರ್. ಇದು ಕೂಡ ಕ್ವಶನ್ ಆಗಿದೆ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಫಾಲೋ ಮಾಡಿದ್ದೀವಿ. ಇಸ್ಸಾರ್ ನಗರವನ್ನು ನಿರ್ಮಿಸಿದ. ಹೌದಾ? ಪ್ರೀವಿಯಸ್ ಕ್ಲಾಸ್ ಫಾಲೋ ಮಾಡಿದವ್ರಿಗೆ ಇದು ಗೊತ್ತಿರುತ್ತೆ. ನೋಡಿ ಎಷ್ಟು ಪಾಯಿಂಟ್ಸ್ ಫಿರೋಜ್ ಶಾ ತುಘಲಕ್ ಬಗ್ಗೆ ಕ್ವಶನ್ ಆಗಿದೆ. ಈತ ಪರ್ಷಿಯನ್ ಭಾಷೆಗೆ ಈ ಸಂಸ್ಕೃತದ್ದು ಗ್ರಂಥಗಳು ಬುಕ್ಸ್ಗಳು ಇದ್ವಲ್ಲ, ಇವನು ಕೂಡ ಅನುವಾದವನ್ನು ಕೂಡ ಮಾಡೋರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದ. ಇದೊಂದು ನೆನ್ಪಿಟ್ಕೊಳ್ಳಿ. ಅನುವಾದ ಯಾವುದಕ್ಕೆ? ಪರ್ಷಿಯನ್ ಭಾಷೆ, ಸಂಸ್ಕೃತದ ಗ್ರಂಥಗಳಿದ್ವಲ್ಲ ಅವನ್ನ ಪರ್ಷಿಯನ್ ಭಾಷೆಗೆ ಅನುವಾದಕ್ಕೆ ಪ್ರೋತ್ಸಾಹ ಕೂಡ ಕೊಡ್ತಿದ್ದ. ಯಾವುದದು? ದಲೈಲ್ ಈ ಫಿರೋಜ್ ಶಾಹಿ. ಮುಂದೆ ಕ್ವಶನಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲಿದೆ? ಎಸ್, ಇಲ್ಲಿದೆ ನೋಡಿ. ಈ ಕ್ವಶನ್ ಬರೋಣ. ಈಗ ನೋಡ್ಕೊಳ್ಳಿ. ಏನು? ಬೈ ವಿಚ್ ನೇಮ್ ಸುಲ್ತಾನ್ ಫಿರೋಜ್ ಶಾ ಟ್ರಾನ್ಸ್ಲೇಟೆಡ್ ಸಂಸ್ಕೃತ್ ವರ್ಕ್ ಟು ಪರ್ಷಿಯನ್? ಯಾವ ಕೆಳಗಿನ ಹೆಸರಿನಿಂದ ಫಿರೋಜ್ ಶಾ ತುಘಲಕ್ಕು ಸಂಸ್ಕೃತ ಗ್ರಂಥಗಳನ್ನು ಪರ್ಷಿಯನ್ಗೆ ಕನ್ವರ್ಟ್ ಮಾಡ್ದ ಅಂದರೆ ದಲೈಲ್ ಹಿ ಫಿರೋಜ್ ಶಾಹಿ. ಹೌದಾ? UPSC ಕ್ವಶನ್ ಆಗಿದೆ. ಮುಂದೆ KPSC ಬರ್ಬೋದು, KAದಲ್ಲಿ ಬರ್ಬೋದು. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಆ್ಯಕ್ಚುಲಿ ಈ ಫಿರೋಜ್ ಶಾ ತುಘಲಕ್ ಬಗ್ಗೆ ಬಂದಾಗ ಈತನಿಗೇನು ತನ್ನ ಸಾಮ್ರಾಜ್ಯ ದೊಡ್ಡದು ಮಾಡಬೇಕು, ಗೆದ್ದುಬಿಟ್ಟು ಅನ್ನೋದು ಈತನಿಗೆ ಇರಲಿಲ್ಲ. ರಾಜನೇ ಸ್ಟ್ರೆಂಥನ್ ಮಾಡ್ಕೊತ ಬರ್ತಾನೆ, ಬಲಪಡಿಸ್ತಾನೆ. ಆ್ಯಕ್ಚುಲಿ ನೀರಾವರಿಗೆ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಫೋಕಸ್ ಮಾಡ್ತಾನೆ ಈತ. ಹೌದಾ? ಇದನ್ನೆಲ್ಲ ನೋಡ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಬರುತ್ತಿಲ್ಲಿ, ಜಾನ್ಪುರ ನಿರ್ಮಾಣ ಮಾಡಿದ ಅನ್ನೋದೊಂದು ನೆನ್ಪಿಟ್ಕೊಳ್ಳಿ. ಯಾಕೆ ನಿರ್ಮಾಣ ಮಾಡ್ದ? ಸೋದರ ಜೌನಾ ಖಾನ್ ಇವನ ನೆನಪಿಗೋಸ್ಕರ. ಇದೊಂದು ಪಾಯಿಂಟು ಸಾಕು. ಒಂದು ಅರ್ಧ ಪೇಜು, ಯಾಕಂದರೆ 2 ಸರಿ ಕ್ವಶನ್ ಆಗಿರೋದ್ರಿಂದ ಒಂದು ಅರ್ಧ ಪೇಜ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. PYQಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ನೋಡಿದ್ರೆ ನಮಗೆ ಫಿರೋಜ್ ಶಾ ತುಘಲಕ್ ಬಗ್ಗೆ ನಾವು ಆಲ್ಮೋಸ್ಟ್ ಕವರ್ ಮಾಡ್ದಂಗೆ ಆಯಿತು. ಹೌದಾ? ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್. ಇದು ನಾವು PY ಲಾಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದ್ದೀವಿ. ಇಲ್ಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ, ಉತ್ತರ ಹೇಳ್ತೀನಿ. ಡ್ಯೂರಿಂಗ್ ದಿ ರೈನ್ ಆಫ್ ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ ರೆವಿನ್ಯೂಸ್ ಆಫ್ ದಿ ಸ್ಟೇಟ್, ರಾಜ್ಯದ ಕಂದಾಯವನ್ನು ಗ್ರೇಟ್ಲಿ ಆಗ್ಮೆಂಟೆಡ್ ಥ್ರೂ ವೇರಿಯಸ್ ಮೀನ್ಸ್, ರಾಜ್ಯದ ಕಂದಾಯವನ್ನು ಸಂಗ್ರಹ ಮಾಡಲಿಕ್ಕೆ ಹಲವಾರು ವಿಧಗಳಿದ್ದು, ಅದರಲ್ಲಿ ಈ ಕೆಳಗಿಂದು ಯಾವುದು ಅಲ್ಲ ಅನ್ನೋದು ಅಷ್ಟೇ ಕ್ವಶನ್. ಇದು PYQ ಕ್ಲಾಸಲ್ಲಿ ಈ ರೀಸೆಂಟು ನಿನ್ನೆದು ಅಥವಾ ಮೊನ್ನೆ ಕ್ಲಾಸಲ್ಲಿ ನಿಮಗೆ KFDA ಪೇಪರ್ ಪಾರ್ಟ್ 3 ಆರ್ ಪಾರ್ಟ್ 4ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಇದೆ. ಇದಕ್ಕೆ ಉತ್ತರ ಬಂದು ಲ್ಯಾಂಡ್ ರೆವಿನ್ಯೂ ಮೂಲಕ ಆತ ಕಂದಾಯ ಸಂಗ್ರಹವನ್ನು ಮಾಡ್ತಿರಲಿಲ್ಲ. ಹಾಗಿದ್ರೆ ಇಂಪ್ರೂವಿಂಗ್ ದಿ ಫರ್ಟಿಲಿಟಿ ಆಫ್ ದಿ ಲ್ಯಾಂಡ್ ಆ್ಯಂಡ್ ಕಲ್ಟಿವೇಷನ್ ಆಫ್ ಸುಪೀರಿಯರ್ ಕ್ರಾಪ್. ಹೌದು. ವಾಟರ್ ಟ್ಯಾಕ್ಸ್ ಮಾಡ್ತಿದ್ದ. ಗಾರ್ಡನ್ಸ್ಗಳು ಹೇಳಿದ್ದೀನಿ, ವಾಟರ್ ಟ್ಯಾಕ್ಸ್ ಒಂದು ಬರ್ತಿತ್ತು, ಗಾರ್ಡನ್ಸ್ಗಳೆಲ್ಲ ನಿರ್ಮಾಣ ಮಾಡಿದ್ದ. ಹಾಗಾಗಿ ಇದಕ್ಕೆ ಉತ್ತರ 4. ನೆಕ್ಸ್ಟು, ಕುತುಬ್ ಮಿನಾರ್ ವಾಸ್ ಒರಿಜಿನಲಿ 4 ಸ್ಟೋರಿಡ್. ಕುತುಬ್ ಮಿನಾರ್ ಏನಾಗಿತ್ತು? ಮೂಲವಾಗಿ 4 ಅಂತಸ್ತಿತ್ತು. 4 ಅಂತಸ್ತಿತ್ತು. ಅಮಾಂಗ್ ದಿ ಫಾಲೋಯಿಂಗ್, ಈ ಕೆಳಗಿನವರಲ್ಲಿ ಯಾರು ಡೆಲ್ಲಿ ಸುಲ್ತಾನರು ರೈಸ್ಡ್ ದಿ ಹೈಟ್ ಆಫ್ ದಿ ಸ್ಟ್ರಕ್ಚರ್ ಬೈ ಆ್ಯಡಿಂಗ್ ದಿ 5th ಸ್ಟೋರಿ? ಇಷ್ಟೇ ಕ್ವಶನ್. ಕುತುಬ್ ಮಿನಾರು ಮೂಲತಃ 4 ಅಂತಸ್ತಿತ್ತು. ಈ ಕೆಳಗಿನ ಯಾವ ದೆಹಲಿ ಸುಲ್ತಾನರು ಅದರ ಎತ್ತರವನ್ನು ಎತ್ತರಿಸ್ತಾರೆ, ಜೊತೆಗೆ ಇನ್ನೊಂದು ಅಂತಸ್ತನ್ನು ಕೂಡ ಕಟ್ಟಿಸ್ತಾರೆ, ಅದು 5ನೇ ಅಂತಸ್ತಾಗಿತ್ತು. ಇದನ್ನು ಮಾಡಿದವ್ರು ಯಾರು ಅಂತ ಕ್ವಶನ್. ಗೊತ್ತಾ?
ಎಸ್, ನಿಮಗೆಲ್ಲ ಗೊತ್ತಿದೆ, ನೋಡಿದ್ದೀರಾ ಆಲ್ರೆಡಿ ಕ್ವಶನ್ಗಳನ್ನ. ಫಿರೋಜ್ ಶಾ ತುಘಲಕ್. ಈ ಕುತುಬ್ ಮಿನಾರ್ ಬಗ್ಗೆ KPSC ಭಾಳ ಸಲ ಕ್ವಶನ್ ಆಗಿದೆ. ಕುತುಬ್ ಮಿನಾರ್ ಬಗ್ಗೆ ಏನು ಹೇಳ್ತಾರೆ, ಇದನ್ನು ಸ್ಟಾರ್ಟ್ ಮಾಡಿದವರು ಅಥವಾ ಇನಿಷಿಯೇಟ್ ಮಾಡಿದವರು ಯಾರು? ಐಬಕ್ಕು. ಹೌದಾ, ಇನಿಷಿಯೇಟ್ ಮಾಡ್ತಾರೆ. ನೆಕ್ಸ್ಟು ಇಲ್ತತ್ಮಿಶ್ ಬರ್ತಾರೆ. ಇಲ್ತಮಿಶ್ ಅಥವಾ ಇಲ್ತಮಶ್ ಇವ್ರೇನು ಮಾಡ್ತಾರೆ, 3 ಅಂತಸ್ತು ಕಟ್ಟಿಸ್ತಾರೆ. ಅದ್ರ ಜೊತೆಗೆ ಇನಿಷಿಯೇಟ್ ಮಾಡಿದ್ರು, 3 ಅಂತಸ್ತು ಕಟ್ಟಿಸಿ ಇಲ್ತಮಿಶು. ಅನಂತರ ಏನಾಗ್ತದೆ, ಈ ಒಂದ್ಸರಿ ಮಿಂಚು ಹೊಡೆಯುತ್ತಂತೆ, ಮಿಂಚು ಹೊಡೆದು ಈ ಡ್ಯಾಮೇಜ್ ಆಗ್ತದೆ ಇದಕ್ಕೆ. ಹೌದಾ, ಆಗೇನು ಮಾಡ್ತಾರೆ, ಈಗ ಬರೋದು ಫಿರೋಜ್ ಶಾ ತುಘಲಕ್. ಹೌದಾ, ಇದನ್ನು ರಿಪೇರಿ ಮಾಡಿ, ಈಗ ಎಷ್ಟಾಯಿತು, 4 ಅಂತಸ್ತು ಆಗಿತ್ತು. ಇವ್ರು ಇನಿಷಿಯೇಟ್ ಮಾಡಿ 1 ಕಟ್ಟಿಸಿದ್ರು, ಇವ್ರು 3 ಆಯಿತು, 4 ಆಯಿತು. ಮಿಂಚು ಹೊಡೆದು ಸ್ವಲ್ಪ ಡ್ಯಾಮೇಜ್ ಆಯಿತು. ಇವರು ಫಿರೋಜ್ ಶಾ ತುಘಲಕ್ ಏನು ಮಾಡ್ತಾರೆ, ಈ ರಿಪೇರ್ ಮಾಡಿ ಜೊತೆಗೆ ಇನ್ನೊಂದು ಅಂತಸ್ತನ್ನು ಕಟ್ಟಿಸ್ತಾರೆ. ಹಾಗಾಗಿ ಒಟ್ಟು ಎಷ್ಟಾಯ್ತದೆ, 5 ಅಂತಸ್ತು ಆಗ್ತದೆ. ಇದೊಂದು ನೆನ್ಪಿಟ್ಕೊಳ್ಳಿ. ಇದು ಕುತುಬ್ ಮಿನಾರ್ ಬಗ್ಗೆ. ಹೈಟು ಇವೆಲ್ಲ ನೋಡ್ಕೊಳ್ಳಿ, ಸಿಗುತ್ತೆ. ಹಾಗಾಗಿ ಇಷ್ಟು ಸಾಕಿದ್ರ ಬಗ್ಗೆ. ಪಾಯಿಂಟಲ್ಲಿ ನೋಡಿದ್ವಲ್ಲ, ಏನು, ಸಂಸ್ಕೃತದ ಗ್ರಂಥಗಳನ್ನ ಪರ್ಷಿಯನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಇವರು ಸಹಕಾರ ಕೊಡ್ತಿದ್ರು. ಯಾವ ಹೆಸರಲ್ಲಿ ಮಾಡ್ತಿದ್ರು ಅಂತ ಹೆಸರಿದು ಪ್ರಶ್ನೆ ಇದಕ್ಕೆ. ಬೈ ವಿಚ್ ನೇಮ್ ಸುಲ್ತಾನ್ ಯಾರು, ಫಿರೋಜ್ ಶಾ ತುಘಲಕ್ ಟ್ರಾನ್ಸ್ಲೇಟೆಡ್ ಸಾಂಸ್ಕ್ರಿಟ್ ವರ್ಕ್ಸ್ ಇಂಟು ಪರ್ಷಿಯನ್. ಅವಾಗಲೇ ನೋಡ್ದಂಗೆ ಯಾವುದು ಉತ್ತರ, ದಲಾಯಲ್ ಇ ಫಿರೋಜ್ ಶಾಹಿ. ನೋಟ್ ಮಾಡ್ಕೊಳ್ಳಿ, ಮುಂದಿನ ದಿನದಲ್ಲಿ ಬಂದರೂ ಬರಬಹುದು, ಇಂಪಾರ್ಟೆಂಟು. ಇದ್ರ ಬಗ್ಗೆ ಸ್ವಲ್ಪ ನೋಡಿ, ಇವೆಲ್ಲ ಗೊತ್ತಿರೋ ನೇಮೆ ಅಲ್ವಾ. ತಾರಿಕ್ ಫಿರೋಜ್ ಶಾಹಿ ಕೇಳಿದ್ದೀರಾ, KPSC ಆಗಿದೆ. ಕುತುಬ್ ಫಿರೋಜ್ ಶಾಹಿ, ಫತ್ವಾಹಿ ಜಹಾಂಗೀರಿ. ಹೌದಾ, ತಾರಿಕ್ ಫಿರೋಜ್ ಶಾಹಿ ಯಾರು ಬರೆದಿದ್ದು? ಜಿಯಾವುದ್ದೀನ್, ಹೌದು, ಬರಾನಿ. ಜಿಯಾವುದ್ದೀನ್ ಬರಾನಿ ಬರೆದಿದ್ದು ತಾರಿಕ್ ಫಿರೋಜ್ ಶಾಹಿ. ನೆಕ್ಸ್ಟು ಫುತುಹುತ್ ಇ ಫಿರೋಜ್ ಶಾಹಿ. ಆ್ಯಕ್ಚುಲಿ ಇದು ಆಟೋಬಯೋಗ್ರಫಿ, ಇದು ಅಂದರೆ ಆತ್ಮಚರಿತ್ರೆ. ಯಾರ್ದು? ಆಟೋಬಯೋಗ್ರಫಿ. ಹೆಸರಲ್ಲೇ ಇದೆ ಆಟೋ. ಬಯೋಗ್ರಫಿ ಅಂದರೆ ಜೀವನ ಚರಿತ್ರೆ. ಆಟೋ ಅಂದರೆ ಅವರೇ, ಯಾರು? ಫಿರೋಜ್ ಶಾ ತುಘಲಕ್ದು ಅವರೇ ಬರೆದಿರ್ತಕ್ಕಂಥ ಆಟೋಬಯೋಗ್ರಫಿ. ಫತ್ವಾಹಿ ಜಹಾಂಗೀರಿ, ಇದು ಕೂಡ ಜಿಯಾವುದ್ದೀನ್ ಬರಾನಿ. ಈ ಒಂದು ಕ್ವಶನಿಂದ ನಮ್ಗೇನು ಪಾಯಿಂಟ್ಸ್ ಗೊತ್ತಾಯಿತು, ಇದ್ರದ್ದು ಒಂದು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ. 3 ಕೃತಿಗಳು ಯಾರು ಬರೆದಿದ್ದು, ಇದ್ರದ್ದು ಒಂದು ಸ್ವಲ್ಪ ನೀವು ಗಮನ ಹರಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 8ನೇದು, ಓಕೆ, 8ನೇದು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಕ್ರಿಯೇಷನ್ ಆಫ್ ದಿ ಡಿಪಾರ್ಟ್ಮೆಂಟ್ ಬೈ ದಿ ವೇರಿಯಸ್ ಸುಲ್ತಾನ್ಸ್ ಈಸ್ ನಾಟ್ ಕರೆಕ್ಟ್? ಈ ಪಾಯಿಂಟ್ ನಮ್ಗೆ ಇಂಪಾರ್ಟೆಂಟು. ಹೌದಾ, ಈ ಕೆಳಕಂಡ ಒಂದು 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ, ಸುಲ್ತಾನರು ಹಲವಾರು ಡಿಪಾರ್ಟ್ಮೆಂಟ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಕೆಳಗಿನವಲ್ಲಿ ಒಂದು ತಪ್ಪಿದೆ, ಅಂದರೆ ಆ ಸುಲ್ತಾನ ಆ ಒಂದು ಡಿಪಾರ್ಟ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡಿಲ್ಲ. ಆ ಥರದ ಪೇರ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಕ್ವಶನು. ನೋಡ್ತಾ ಬರೋಣ. ಮೊದಲನೇದು ದಿವಾನ್ ಇ ಮುಸ್ತಕರಾಸ್ ಅಥವಾ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಟು ರಿಯಲೈಸ್ ದಿ ಅರಿಯರ್ಸ್ ಕ್ರಿಯೇಟೆಡ್ ಬೈ ಅಲಾವುದ್ದೀನ್ ಖಿಲ್ಜಿ. ಹೌದಾ, ದಿವಾನಿ ಮುಸ್ತಕರಾಜ್ ಅನ್ನೋದೇನದು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಇದನ್ನು ಎಸ್ಟಾಬ್ಲಿಷ್ ಮಾಡಿದವರು ಅಲಾವುದ್ದೀನ್ ಖಿಲ್ಜಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ದಿವಾನಿ ಆಮೀರ್ ಕೋಹಿ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಇವು ಭಾಳ ಇಂಪಾರ್ಟೆಂಟು. ಮುಂದಿನ ಹಂತದಲ್ಲಿ ಏನಾಗ್ಬೋದು, ಲಿಸ್ಟ್ ಎ ಲಿಸ್ಟ್ ಬಿ ಅಂತ ಕೊಡ್ತಾರೆ. ಒಂದು ಕಡೆ ದಿವಾನಿ ಮುಸ್ತಕರಾಜ್, ದಿವಾನಿ ಆಮೀರ್ ಕೋಹಿ, ದಿವಾನಿ ಬಂದಗನ್, ದಿವಾನಿ ಕೈರತ್. ಈ ಕಡೆ ಮಿಕ್ಸ್ ಮಾಡ್ತಾರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರು, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಡಿಪಾರ್ಟ್ಮೆಂಟ್ ಆಫ್ ಸ್ಲೇವು, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಚಾರಿಟಿ. ಹೊಂದಾಣಿಕೆ ಮಾಡಿ ಅಂತ ಕೊಡ್ಬೋದಾ? ಈ ಥರ ಕ್ವಶನ್ ಕೂಡ ಆಗ್ತವೆ. ಜೊತೆಗೆ ದಿವಾನಿ ಮುಸ್ತಕರಾಜ್ ಎಸ್ಟಾಬ್ಲಿಷ್ ಮಾಡಿದವರು ಯಾರು? ಒಂದು ಲೈನರ್ ಕ್ವಶನ್ ಬರ್ಬೋದು, ಸ್ಟೇಟ್ಮೆಂಟಲ್ಲಿ ಕೂಡ ಬರ್ಬೋದು, ಹೆಂಗೆ ಬೇಕಾದರೂ ಕ್ವಶನ್ ಬರ್ಬೋದು. ಸೊ ಏನಿದು, ಈ ಆ್ಯಂಗಲಲ್ಲಿ ಸ್ವಲ್ಪ ಇದನ್ನು ಗಮನ ಹರಿಸ್ಕೊಂಡ್ರೆ ನಿಮಗೆ ಎಲ್ಲ ರೀತಿ ಕ್ವಶನ್ಗೆ ಉತ್ತರ ಬರ್ಬೋದು. ಓಕೆ, ದಿವಾನಿ ಆಮೀರ್ ಕೋಹಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರು, ಇದಕ್ಕೆ ಮೋರ್ ಪ್ರಾಮಿನೆಂಟ್ ಡ್ಯೂರಿಂಗ್ ಯಾರು? ಮೊಹಮ್ಮದ್ ಬಿನ್ ತುಘಲಕ್. ನೆಕ್ಸ್ಟ್ ದಿವಾನಿ ಬಂದಗನ್, ಈಗಷ್ಟೇ ನೋಡಿದ್ದೀವಿ, ಡಿಪಾರ್ಟ್ಮೆಂಟ್ ಆಫ್ ಸ್ಲೇವ್ ಮಾಡಿದವರು ಫಿರೋಜ್ ಶಾ ತುಘಲಕ್. ದಿವಾನಿ ಕೈರತ್, ಒಂದು ನಿಮಿಷ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ವಾ ದಿವಾನಿ ಕೈರತ್ ಬಗ್ಗೆ?
ಎಸ್ ಇಲ್ಲೇ ಇದೆ ನೋಡಿ, ದಿವಾನಿ ಖೈರತ್ ಮದುವೆಗೆ ಅಂತ. ಯಾರು ಮಾಡಿದವರು? ಫಿರೋಜ್ ತುಗ್ಲಕ್ಕು. ಇಲ್ಲೇನು ಹೇಳಿದ್ದಾರೆ? ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಚಾರಿಟಿ, ಅದೇ ದಾನ, ಕ್ರಿಯೇಟೆಡ್ ಬೈ ಸಿಕಂದರ್ ಲೋಧಿ ಅಂತ ಹೇಳಿದ್ದಾರೆ. ಲೋಧಿ ಕರೆಕ್ಟಾ? ಲೋಧಿ ತಪ್ಪು ಅಂತ ಗೊತ್ತಾದ್ಮೇಲೆ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ, ಹೌದಾ? ಹಾಗಾಗಿ ಇದಕ್ಕೆ ಉತ್ತರ ಇದು. ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ದಿವಾನಿ ಮುಸ್ತಕರಾಜ್ ಅಲಾವುದ್ದೀನ್ ಖಿಲ್ಜಿ, ಇದು ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟು. ದಿವಾನಿ ಅಮೀರ್ ಕೋಹಿ ಬಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಮೊಹಮ್ಮದ್ ಬಿನ್ ತುಗ್ಲಕ್ಕು. ದಿವಾನಿ ಬಂದಗಾನ್ ಮತ್ತು ದಿವಾನಿ ಖೈರತ್ ಎರಡೂ ಕೂಡ ಫಿರೋಜ್ ತುಗ್ಲಕ್. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಕ್ವಶನ್ ಬಂದ್ಬಿಡೋಣ. ಏನು ಹೇಳ್ತಿದ್ದಾರೆ? ಈ ಸ್ಟೇಟ್ಮೆಂಟು, ಈ ಒಂದಿದು ನಿಮ್ಮೆಲ್ರಿಗೂ ಗೊತ್ತು, ಹೌದಾ? ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಪಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಕನ್ನಡಿಗರ ಗುಣಧರ್ಮವನ್ನು ವಿವರಿಸುವ ಈ ಶಾಸನ ಯಾವ ರಾಜವಂಶ ಕಾಲದ್ದು ಅಂತ ಕ್ವಶನ್. ಇದು ಈ ಒಂದು ಕ್ವಶನಲ್ಲಿ ತಿಳ್ಕೊಳ್ಳೋಕೆ ಭಾಳ ಇದೆ. ಫಸ್ಟು ನಿಮ್ಮೆಲ್ರಿಗೂ ಗೊತ್ತು, ಇದು ಈಸಿ ಕ್ವಶನ್ನು, ಬಾದಾಮಿ ಚಾಲುಕ್ಯರು ಅಂತ, ಹೌದಾ? ಗಂಗರಾಗಲ್ಲ, ರಾಷ್ಟ್ರಕೂಟರಾಗಲ್ಲ, ಹೊಯ್ಸಳರಾಗಲ್ಲ. ಈ ಬಾದಾಮಿ, ಇದ್ರ ಬಗ್ಗೆ ಬರೋಣ. ಇದು ಯಾವುದ್ರಲ್ಲಿ ಕಂಡು ಬರುತ್ತೆ? ಮೊದಲನೇ ಪಾಯಿಂಟು, ಕಪ್ಪೆ ಅರಬಟ್ಟನ ಶಾಸನ, ಹೌದಾ? ಯಾವಾಗ? ಕ್ರಿಸ್ತ ಶಕ 700. ಇದು ಮೊದಲನೇ ಪಾಯಿಂಟು, ಕಪ್ಪೆ ಅರಬಟ್ಟನ ಶಾಸನ 700ರಲ್ಲಿ ಕಂಡು ಬರ್ತಕ್ಕಂಥದ್ದು. ನೀವು ಜನರಲ್ ಕನ್ನಡ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ನಾಲೆಡ್ಜ್ ಇರುತ್ತಿದೆ. ಒಂದೇ ಒಂದು ನಿಮಿಷ. ಕಪ್ಪೆ ಅರಬಟ್ಟನ ಶಾಸನ, ಇದು ಯಾವುದಿದು? ತ್ರಿಪದಿ ಪದ್ಯದ, ಹೌದಾ? ತ್ರಿಪದಿ ಪದ್ಯ ಇದರಲ್ಲಿ ಕಂಡು ಬರ್ತದೆ. ಇದರ ಎಕ್ಸ್ಪ್ಲನೇಷನ್ ಕೂಡ ಕೇಳ್ಬೋದಾ? ಏನು ಹಿಂಗಂದ್ರೆ ಅಂತ. ಈ ಸರಿ ಕ್ವಶನ್ ಕೇಳಿದ್ದಾರೆ, ಮುಂದಿನ ದಿನದಲ್ಲಿ ಅರ್ಥ ಕೇಳ್ಬೋದು. ಜನರಲ್ ಕನ್ನಡ ಕ್ವಶನ್ ಪೇಪರ್ ಇರ್ತವೆ, ಸ್ವಲ್ಪ ನೋಡಿ ಏನಿದ್ರ ಅರ್ಥ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು, ಮಧುರ ಗುಣವುಳ್ಳವರಿಗೆ ಮಧುರವಾಗಿ ವರ್ತಿಸುವವನು, ತೊಂದರೆ ಕೊಡೋರಿಗೆ ದುಷ್ಟರಂತೆ ಕಾಣಿಸುವವನು, ಈತನು ಅಸಾಮಾನ್ಯವಾದ ಮಾಧವನೇ ಆಗಿರುವನು. ಈ ಪಾಯಿಂಟ್ ನನಗೆ ಎಲ್ಲಿ ಸಿಗ್ತಾ ಇದೆ? 8ನೇ ತರಗತಿ ಬುಕ್ಕು, DSCRT ಬುಕ್ಸ್ ಇದೆ, ಹೌದಾ? ಈ ಒಂದು ಬುಕ್ಕಲ್ಲೇ ನಾನೀಗ ಇದನ್ನು ಓದಿ ಹೇಳಿದ್ದು. ನಿಮ್ಮ ಹಳೆ ಬುಕ್ ಬಂದರೆ ಪೇಜ್ ನಂಬರ್ 69. ಇಲ್ಲಿಗೆ ಬಂದರೆ ಇದು ಒಂದು ಬಾಕ್ಸ್ ಹಾಕ್ಬಿಟ್ಟು ಈ ಒಂದು ಮಾಹಿತಿನ ಅದರಲ್ಲಿ ನೀಟಾಗಿ ಕೊಟ್ಟಿದ್ದಾರೆ, ಹೌದಾ? DSCRT ಬುಕ್ಸ್ ಓದಿದ್ರೆ ನಾವು ಇದನ್ನು ಮಾಡ್ಬೋದು. ಇದು ಕಪ್ಪೆ ಅರಬಟ್ಟನ ಶಾಸನದ ಬಗ್ಗೆ. ಬಾದಾಮಿಯಲ್ಲಿ ಕಂಡು ಬರುತ್ತೆ ಬಾಗಲಕೋಟೆ, ಹೌದಾ? ಬಾಗಲಕೋಟೆ ಏನಂತ ಕರಿತಿದ್ರು? ವಾತಾಪಿ. ಹಳೆನೇ ಮುಗಿತದವು ಕೇಳ್ಬೋದು, ಹೌದಾ? ಇವೆಲ್ಲ ಬರ್ತವೆ. ಈ ಬೇಲೂರು ಇವೆಲ್ಲ ಸ್ವಲ್ಪ ನೋಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇನ್ನೇನು ನೋಡ್ಬೋದು ಇದರಲ್ಲಿ? ಮೊದಲ ಬಾರಿಗೆ ತ್ರಿಪದಿ ಛಂದಸ್ಸನ್ನು ಉಲ್ಲೇಖಗೊಂಡಿರ್ತಕ್ಕಂಥ ಶಾಸನ, ಇದನ್ನು ನೋಡ್ಕೊಳ್ಳಿ. ಮೊದಲ ಬಾರಿಗೆ ತ್ರಿಪದಿ ಛಂದಸ್ಸನ್ನು ಒಳಗೊಂಡಿರುವುದು ಇದು, ಹೌದಾ? ಕನ್ನಡಿಗರ ಸ್ವಾಭಿಮಾನ, ಶೌರ್ಯ, ಸಾಂಸ್ಕೃತಿಕ ಗುಣ ಎಲ್ಲ ಇದರಲ್ಲಿ ಕಂಡುಬರುತ್ತೆ. ಕಪ್ಪೆ ಅರಬಟ್ಟ ಯಾರು? ಕ್ರಿಸ್ತಶಕ 7 ಅಥವಾ 8ನೇ ಶತಮಾನದಲ್ಲಿ ಶ್ರೇಷ್ಠವಾದ ದೇಶೀಯ ವೀರ ಅಥವಾ ಯೋಧ ಅಂತ ಕೂಡ ಹೇಳ್ತಾರೆ. ಯಾರ ಕಾಲದಲ್ಲಿದ್ದ? ರಾಜ ವಿಜಯಾದಿತ್ಯನ ಕಾಲ. ಶಾಸನ ಸಿಕ್ಕಿರೋದಲ್ಲಿ ಬಾದಾಮಿಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ಚಾಲುಕ್ಯರು. ಅದ್ರ ಹಂಗೂ ಗೆಸ್ ಮಾಡ್ಬೋದು ಇದನ್ನ. ಹಾಗಾದ್ರೆ ಗಂಗರೆಲ್ಲಿದ್ದರು? ಕೋಲಾರ ಅಥವಾ ತಲಕಾಡು ಈ ಭಾಗದಲ್ಲಿ ಇವರಿದ್ದರು. ರಾಷ್ಟ್ರಕೂಟರಲ್ಲಿದ್ದರು? ಮಳಕೇಡ ಅಥವಾ ಮಾನ್ಯಕೇಡ ಅಂದರೆ ಕಲಬುರಗಿ ಈ ಭಾಗ. ಹೊಯ್ಸಳರು ದ್ವಾರ ಸಮುದ್ರ ಅಥವಾ ಹಳೆಬೀಡು ಅಂದರೆ ಮಧ್ಯ ಕರ್ನಾಟಕ. ಆ ಥರ ಗೆಸ್ ಮಾಡ್ಬೋದು. ಇನ್ನೊಂದು ಇದನ್ನು ಓದಿದ್ರೆ ನಮಗೇನು ಗೊತ್ತಾಗ್ತದೆ? ಇದು ಸ್ವಲ್ಪ ಹಳಗನ್ನಡನೋ, ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂದರೆ ಪೂರ್ವದ ಹಳಗನ್ನಡ. ಇವೆರಡರಲ್ಲಿ ಯಾವುದನ್ನ ಒಂದು ಅಂತ ಹೇಳ್ಬೋದಾ? ಇದ್ರದ್ದು ಹಳಗನ್ನಡ ಅಥವಾ ಪೂರ್ವದ ಹಳಗನ್ನಡ. ಕಾಲಾವಧಿ ಬಂದು
7 ಅಥವಾ 7ರಿಂದ ಅಥವಾ 10ನೇ ಶತಮಾನ ಕ್ರಿಸ್ತ ಶಕ. ಆ ಟೈಮ್ ಪೀರಿಯಡ್ ಇದು. ಹೌದಾ? ಹೊಯ್ಸಳರು ಯಾವಾಗಿದ್ದರು? ನಮ್ಮೆಲ್ರಿಗೂ ಗೊತ್ತಿದೆ. 11ರಿಂದ 14 ಅಂದಮೇಲೆ ಇವ್ರು ಬರಲ್ಲ. ಅಂದರೆ ಇವ್ರು ಯಾವುದಕ್ಕೆ ಬಂದರು? ನಡುಗನ್ನಡಕ್ಕೆ ಬಂದ್ಬಿಟ್ರು ಇವರು. ಇದಿರೋದು ಹಳಗನ್ನಡ ಅಥವಾ ಪೂರ್ವದ ಹಳಗನ್ನಡ. ಹಾಗಾಗಿ ಇವ್ರನ್ನ ತೆಗಿಬೋದು. ಈ ಆ್ಯಂಗಲಲ್ಲಿ ನೋಡಿದ್ರೆ ಎಲಿಮಿನೇಟ್ ಮಾಡ್ಬೋದು. ಹೌದಾ? ಈ ರೀತಿ ಸ್ವಲ್ಪ ನೋಡ್ತಾ ಬಂದರು ನಾವು 50-50 ತಂದು ಆನ್ಸರ್ ಮಾಡ್ತಾ ಬರ್ಬೋದು. ನೆಕ್ಸ್ಟ್ 66ನೇದು. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇಲ್ಲಿ ಕ್ವಶನ್ ಬರ್ತಿದ್ದಂಗೆ ನೀವು ಸ್ವಲ್ಪ ಆನ್ಸರ್ ಮಾಡ್ತಾ ಹೋಗ್ಕೊಳ್ಳಿ. ಆನ್ಸರ್ ಮಾಡ್ತಾ ಇದ್ರೆ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಇವೆಲ್ಲ ಇದು ಕೂಡ ರಿಪೀಟ್ ಆಗಿದೆ. ನಾನು ಮಾಡಿರೋ ಕ್ವಶನ್ನು ಈ 6 ಕ್ಲಾಸಲ್ಲಿ ಇದು ಕೂಡ ಒಂದು ಕಡೆ ಎಲ್ಲೋ ರಿಪೀಟ್ ಆಗಿದೆ. ಕಿತ್ತೂರಾಣಿ ಚೆನ್ನಮ್ಮನ ದಂಗೆ, ದೋಂಡಿಯ ವಾಗನ ದಂಗೆ, ಹಲಗಲಿ ಬೇಡರ ದಂಗೆ, ಸಂಗೊಳ್ಳಿ ರಾಯಣ್ಣನ ದಂಗೆ. ನಮ್ಗೇನು ಗೊತ್ತಿರಬೇಕು? ಕಾಲಾನುಕ್ರಮ ಜೋಡ್ಸೋಕ್ಕೆ ಯಾವ ವರ್ಷದಲ್ಲಿ ನಡೀತು ಅಂತ ಗೊತ್ತಿರಬೇಕಾ? ಹೌದಾ? ಅಷ್ಟು ಗೊತ್ತಿದ್ರೆ ನಾವಿಲ್ಲಿ ಜೋಡಿಸ್ಬೋದು. ಏನಕ್ಕೆ ಗೆಸ್ ಮಾಡ್ಬೋದಾ? ನಮಗೇನು ಗೊತ್ತು? ಕಿತ್ತೂರು ರಾಣಿ ಚೆನ್ನಮ್ಮ ಆದ ನಂತರ ಸಂಗೊಳ್ಳಿ ರಾಯಣ್ಣ ಬರ್ತಾನೆ. ಹೌದಾ? ಎ ಆದಮೇಲೆ ಡಿ ಬರ್ತಾನೆ ಅಂತ ಗೊತ್ತು. ನೋಡೋಣ ಒಂದ್ಸರಿ. ಎ ಆದಮೇಲೆ ಡಿ ಇದೆ. ಡಿ ಫಸ್ಟ್ ಬಂದುಬಿಟ್ಟಿದೆ ಅಂದಮೇಲೆ ಇದನ್ನು ತೆಗಿಬೋದಾ ನಾನು? ಹೌದಾ? ಕ್ಲಿಯರಾ? ಓಕೆ. ನೆಕ್ಸ್ಟ್ ಇದರಲ್ಲಿ ನೋಡೋಣ. ಎ ಆದಮೇಲೆ ಡಿ ಬರಬೇಕು. ಇದೆ, ಇದರಲ್ಲೂ ಇದೆ. ಒಂದನ್ನು ತೆಗಿಬೋದು ನಾನು. ಇನ್ಯಾರಾದ್ರೂ ಗೆಸ್ ಮಾಡ್ಬೋದಾ? ಹಲಗಲಿ ಬೇಡ್ರದಂಗೆ ಯಾವಾಗಾಯಿತು ಅಂತ ಗೊತ್ತಿದ್ರೆ ಆಲ್ಮೋಸ್ಟ್ 1857 ಈ ದಂಗೆ ಟೈಮಲ್ಲಿ ಆಗ್ತಕ್ಕಂಥದ್ದು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯ್ತಲ್ಲ, ಆ ಒಂದು ಸಂಗ್ರಾಮಕ್ಕೆ ಇದು ಲಿಂಕ್ ಆಗಿದೆ. ಅಂದಮೇಲೆ ಹೆಚ್ಚು ಕಡಿಮೆ ಲಾಸ್ಟು ಅಂತ ಗೆಸ್ ಮಾಡ್ಬೋದಾ? ಇದನ್ನ ಲಾಸ್ಟಲ್ಲಿ ಬರ್ತದೆ ಆಲ್ಮೋಸ್ಟ್. ಇವೆಲ್ಲ ಹೋಲಿಸ್ಕೊಂಡ್ರೆ ಇದು 24, ಇದು 29, ಇದು ಹೆಚ್ಚು ಕಡಿಮೆ 1800, 1824, 1829 ಅಥವಾ 30, 1800 ಅಂದಮೇಲೆ ಇದು ಲಾಸ್ಟಿಗೆ ಬರ್ತದೆ. ಸಿ ಲಾಸ್ಟ್ ಎಲ್ಲಿದೆ? ಒಂದಿದೆ. ಈ ಒಂದು ಪಾಯಿಂಟ್ ಗೊತ್ತಿದ್ರೆ ನಾವು ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಹೌದಾ? ಈ ಥರ ಒಂದು 2ರಿಂದ 3 ಪಾಯಿಂಟ್ಸ್ಗಳು ನಮಗೆ ಗೊತ್ತಾಗ್ಬಿಟ್ರೆ ಎಕ್ಸಾಕ್ಟಾಗಿ ಆನ್ಸರ್ಗೆ ತರ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ ಯಾವಾಗಾಯಿತು? 1824. ದೊಂಡೆ ವಾಗನ ದಂಗೆ 1799ರಿಂದ 1800. ಹಲಗಲಿ ಬೇಡರ ದಂಗೆ 1857, ಮೊದಲೇ ಹೇಳ್ದಂಗೆ. ಸಂಗೊಳ್ಳಿ ರಾಯಣ್ಣನ ದಂಗೆ 1829ರಿಂದ 30. ಹೌದಾ? ದೋಂಡಿಯ ವಾಗನ ದಂಗೆ ಬಗ್ಗೆ ನೋಡಿ, ಸ್ವಲ್ಪ ಕ್ವಶನ್ ಆಗುತ್ತೆ ಇದ್ರ ಬಗ್ಗೆ. ದೋಂಡಿಯ ವಾಗನ ಕರ್ನಾಟಕದ ಸಶಸ್ತ್ರ ದಂಗೆಗಳು ಅಂದಾಗ ಈ ಒಂದೆಲ್ಲ ಪಾಯಿಂಟ್ಸ್ಗಳು ಬರ್ತವೆ. ಮುಂದೆ ಆ್ಯಡ್ ಮಾಡಿದ್ದೀನ. ಹೇಗೆ ಕ್ವಶನ್ನು APSC ಎಲ್ಲ ಆ್ಯಡ್ ಮಾಡಿದ್ದೆ. ಯಾವಾಗ ನಡೀತದೆ? 1799ರಿಂದ 1800ವರೆಗೂ ನಡೀತದೆ ಇದು. ಹೌದಾ? ಆ್ಯಕ್ಚುಲಿ ಇದು ವೈಯಕ್ತಿಕ ದಂಗೆ ಅಲ್ಲ. ಇದೇನಿದು? ಮೈಸೂರು ಉಳಿಸಲು ಬ್ರಿಟಿಷರ ವಿರುದ್ಧ ಮಾಡಿದ ಮೊದಲ ಗೆರಿಲ್ಲಾ ಯುದ್ಧ ಅಂತ ಕೂಡ ಕರೀತಾರೆ ಇದನ್ನು. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಲಿ ಇದು ಬರೋದು ಯಾವಾಗ? ನಮ್ಗೆ ಗೊತ್ತು, 4th ಆಂಗ್ಲೋ-ಮೈಸೂರು ವಾರ್. ವಾರ್ ಅದರಲ್ಲಿ ಟಿಪ್ಪು ಏನಾಗ್ತಾರೆ? ಸಾವನ್ನಪ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಈತ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಈ ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಯಾರು? ದೊಂಡಿಯ ವಾಗ್. ಟಿಪ್ಪು ಸತ್ತ ನಂತರ ಇವ್ರನ್ನೇನು ಮಾಡ್ತಾರೆ? ಸೆರೆಮನೆಗೆ ಹಾಕ್ತಾರೆ. ಆಗೇನು ಮಾಡ್ತಾನೆ ಈತ ದೊಂಡಿಯ ವಾಗ? ಸೆರೆಮನೆಯಿಂದ ತಪ್ಪಿಸ್ಕೊತಾನೆ. ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿ ಸ್ವತಂತ್ರವಾಗಿ ಗೆರಿಲ್ಲಾ ಯುದ್ಧ ಒಂದು ಪಡೆ ಕಟ್ಕೊಂಡು ಯುದ್ಧಕ್ಕೆ ನಿಲ್ತಾನೆ. ಇದು ಈತನ ಹಿನ್ನೆಲೆ. ದೋಂಡಿಯ ವಾಗ್ ಅಂತ ಬಂದಾಗ ನಮ್ಮದು ಬ್ರಿಟಿಷರು ಒಬ್ಬರ ಹೆಸರು ನೆನಪಿರಬೇಕು. ಎಲ್ಲೋ ಕ್ವಶನ್ ಆಗಿದೆ, ಇದನ್ನು ನೋಡಿದ್ದೀನಿ. ಆರ್ಥರ್ ವೆಲ್ಲೆಸ್ಲಿ ಈ ಹೆಸರು ನೆನಪಿಟ್ಕೊಳ್ಳಿ. ದೋಂಡಿಯ ವಾಗ್ ಅಂತ ಬಂದರೆ ಆರ್ಥರ್ ವೆಲ್ಲೆಸ್ಲಿ ಅಂತ ಗೊತ್ತಿದ್ರೆ ನಾವು ಆನ್ಸರ್ ಮಾಡ್ಬೋದು. ಇದು ದೋಂಡಿಯ ವಾಗನ ಬಗ್ಗೆ. ಇನ್ನು ಕಿತ್ತೂರು ಚೆನ್ನಮ್ಮನ ದಂಗೆ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಹೌದಾ? ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಬಂದಾಗ ಥ್ಯಾಕ್ರೆ ಅನ್ನೋ ಒಂದು ಹೆಸರು ಭಾಳ ಸರಿ ಕೇಳಿದ್ರ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದ್ರ ಬಗ್ಗೆ ಎಲ್ರಿಗೂ ಗೊತ್ತು. ನೆಕ್ಸ್ಟು ಸಂಗೊಳ್ಳಿ ರಾಯಣ್ಣನ ದಂಗೆ. ಸಂಗೊಳ್ಳಿ ರಾಯಣ್ಣನ ದಂಗೆ ಬಗ್ಗೆ ಗೊತ್ತಾ? ಹೌದು.
ಕಿತ್ತೂರು ರಾಣಿ ಚೆನ್ನಮ್ಮ ನಂತರ ಬಂದರ ನಂತರ ಕಿತ್ತೂರನ್ನು ಬ್ರಿಟಿಷರಿಂದ ಫ್ರೀ ಮಾಡಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಮುಂದೆ ಬರ್ತಾನೆ. ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ದಂಗೆ ಇದು. ಅಲಗಳಿ ಬೇಡರ ದಂಗೆ, ಇದ್ರ ಬಗ್ಗೆ ನೋಡಿದ್ರೆ ಸೊ ಏನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ, ಡಿಸ್ಆರ್ಮಮೆಂಟ್ ಆ್ಯಕ್ಟ್, ನಿಶಸ್ತ್ರೀಕರಣ, ಹೌದಾ, ಡಿಸ್ಆರ್ಮಮೆಂಟ್ ಆ್ಯಕ್ಟ್ 1857 ನಿಶಸ್ತ್ರೀಕರಣ ಕಾಯ್ದೆ ಅಥವಾ ನಿಶಸ್ತ್ರ ಕಾಯ್ದೆ ಅಂತ ಹೇಳ್ತೀರಿ, ಜಾರಿಗೆ ತರ್ತಾರೆ. ಯಾಕೆ? ಬ್ರಿಟಿಷರು ಒಂದು ಗುರಿ ಏನು, ದಂಗೆ ಏನಿದು ಆಯುಧಗಳನ್ನ ಜನರ ಕಡೆ ಬಿಡಬಾರ್ದು, ಮುಟ್ಕೊಲ್ ಹಾಕೋಬೇಕು ಅನ್ನೋದು ಇವ್ರ ಗುರಿ. ಹಾಗಾಗಿ ಭಾರತೀಯರ ಆಯುಧಗಳನ್ನು ವಾಪಸ್ ಕೊಡಿ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಅಲಗಳಿ ಬೇಡರ ದಂಗೆ ಎಲ್ಲಿ ನಡೀತು? ಮುಧೋಳ ಸಂಸ್ಥಾನದ ಅಲಗಲಿ ಗ್ರಾಮ, ಇಲ್ಲಿ ಬೇಡರ ದಂಗೆ ಹೇಳ್ತಾರೆ. ಅದು ಈ ದಂಗೆ ಸಂಬಂಧಪಟ್ಟಿದ್ದು. ಹಾಗಾಗಿ 1857 ದಂಗೆಯ ಭಾಗ ಅಂತ ನಾವು ನೆನ್ಪಿಡ್ಬೋದಾ? ಇದೇ ನಮಗೆ ಇಲ್ಲಿ ಟ್ರಿಕ್ಸು. ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಇದು ಲಾಸ್ಟಿಗೆ ಬರುತ್ತೆ ಅಂತ ಒಂದು ಗೊತ್ತಿದ್ರೆ ನಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಇನ್ನೊಂದು, ಕಿತ್ತೂರು ರಾಣಿ ಚೆನ್ನಮ್ಮ ಆದ ನಂತರ ಸಂಗೊಳ್ಳಿ ರಾಯಣ್ಣ ಬರ್ತಾನೆ ಅಂದರೂ ಕೂಡ ಒಂದು ಪಾಯಿಂಟ್ ಕೂಡ ತೆಗಿಬೋದು. ಅದು ಕೂಡ ನಮಗೆ ಗೊತ್ತಿರಬೇಕು. ದೊಂಡೆವಾಗ ಎಲ್ಲಿ ಬರ್ತಾರೆ? ಶಿವಮೊಗ್ಗ ಅಥವಾ ಈ ಶಿವಮೊಗ್ಗ ಗಡಿ ಭಾಗದಲ್ಲಿ ಅಲ್ಲಿ ಬರ್ತಾರೆ. ಇವರು ನಮ್ಗೆ ಗೊತ್ತಿದೆ ಬೆಳಗಾವಿ, ಅಲಗಲಿ ಬಾಗಲಕೋಟೆ ಅಥವಾ ಮುಧೋಳ. ಇಷ್ಟು. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಡಾಲೌಸಿ ಬಗ್ಗೆ ಕ್ವಶನ್ ಆಗ್ತದೆ, ಅದ್ರ ಬಗ್ಗೆ ಎಲ್ರಿಗೂ ಗೊತ್ತು. ನೆಕ್ಸ್ಟು PYQಗಳನ್ನ ಸ್ವಲ್ಪ ಸಾಲ್ವ್ ಮಾಡಿಬಿಡೋಣ. PYQ ಸಾಲ್ವ್ ಮಾಡಿದ್ರೆ ನಮಗೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕ್ಲಾರಿಟಿ ಸಿಗುತ್ತೆ. ಜಸ್ಟ್ ಒಂದು ಕ್ವಶನ್ ನೋಡ್ಕೊಂಡು ಹೋಗೋದಕ್ಕಿಂತ ಎಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ. ಮ್ಯಾಚ್ ದಿ ಫಾಲೋಯಿಂಗ್: ದೊಂಡಿಯವಾಗು, ಭೀಮರಾವು, ಚೆನ್ನಮ್ಮ, ಬಾಬಾ ಸಾಹೇಬ. ಈ ಕಡೆ ಕಿತ್ತೂರು, ನರಗುಂದ, ಬಿದನೂರು, ಮುಂಡರಗಿ. ನಿಮ್ಗೆ ಈಸಿಯಾಗಿ ಯಾವ್ದು ಗೊತ್ತಾಗುತ್ತೆ ನನಗೆ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾನು ಹೇಳ್ತೀನಿ. ಯಾಕಂದರೆ ಭಾಳ ಸಲ ಬಂದಿದೆ, ಹಾಗಾಗಿ ಇದು ಕರೆಕ್ಟು. ನೋಡೋಣ, ಟ್ರೈ ಮಾಡೋಣ, ಆನ್ಸರ್ ಮಾಡ್ಬೋದಾ? ಸಿಗೆ ಒಂದು ಇಲ್ಲಿದೆ. ಓಕೆ, ಇವೆರಡು ತೆಗಿತೀನಿ, ಆಯಿತಾ? ನನಗೀಗ 50-50 ಉಳಿತು. ನನಗೆ ಇನ್ನೊಂದು ಏನು ಗೊತ್ತು, ಮುಂಡರಗಿಯ ಭೀಮರಾವ. ಹೌದಾ? ನಾನು ಓದುವಾಗ ಹೀಗೆ ಓದಿರ್ತೀನಿ, ಮುಂಡರಗಿಯ. ಜೋಡಿಸಿ ಓದ್ಕೊಂಡ್ಬಿಟ್ರೆ ನಮಗೆ ಇಂಥ ಕ್ವಶನ್ಗಳನ್ನ ಮಾಡಲಿಕ್ಕೆ ಸುಲಭ. ಅದೇ ರೀತಿ ಈ ಕವಿ ಕೃತಿಗಳನ್ನ ಓದುವಾಗ ನಾವೇನು ಮಾಡಿದ್ವಿ, ಜೋಡಿಸಿ ಓದ್ಕೋಬೇಕು. ಅವೆರಡನ್ನು ಒಟ್ಟಿಗೆ ಓದಬೇಕು, ಬಿಡಿಸಿ ಓದಬಾರ್ದು. ಜೋಡಿಸಿ ಓದಿದಾಗ ಎಕ್ಸಾಮಲ್ಲಿ ನಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಅದೇ ಟೆಕ್ನಿಕ್ಕು ಇಲ್ಲಿ ನಮ್ಗೆ ಯೂಸ್ ಆಯಿತು. ಮುಂಡರಗಿಯ ಭೀಮರಾವ್ ಎಲ್ಲಿದೆ? ಎಸ್, ಮುಂಡರಗಿಯ ಭೀಮರಾವ್. ಬಿಗೆ 4, ಇವೆರಡರಲ್ಲಿ ಬಿಗೆ 4 ಅಂದರೆ 3 ಸಿಗ್ತಾ? ಇದು ಆನ್ಸರ್. ಟಿಕ್ ಹಾಕೋದಕ್ಕೂ ಮುಂಚೆ, OMR ತರೋದಕ್ಕೂ ಮುಂಚೆ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎಗೆ 3, ಎಸ್. ದೊಂಡೆವಾಗ ಬಿದನೂರು ನನಗಿದು ಗೊತ್ತಿಲ್ಲ ಅಂದರೂ ಕೂಡ ಮಾಡ್ಬೋದು ಆನ್ಸರು. ಅದು ಬಿಟ್ಟರೆ ಭೀಮರಾವ್ ಬಂದು ಮುಂಡರಗಿ, ಕಿತ್ತೂರು ಬಂದು ಚೆನ್ನಮ್ಮ, ಬಾಬಾ ಸಾಹೇಬ್ ಬಂದು ನರಗುಂದದ ಬಾಬಾ ಸಾಹೇಬ. ಹಿಂಗೆ ಓದ್ಕೋಬೇಕು, ಮರೆಯಲ್ಲ. ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್, ನೇಮ್ ದಿ ಕಮಾಂಡರ್ ಹೂ ಕಿಲ್ಡ್ ದಿ ದೊಂಡ್ಯಾವಾಗ್ ಇನ್ 1800. ಇಲ್ಲೊಂದು ಹೇಳಿದ್ದೆ, ಈ ಪಾಯಿಂಟ್. ಅದು ಏನು ಹೇಳಿದ್ದಾನೆ, ಯಾವೊಬ್ಬ ಬ್ರಿಟಿಷ್ ಕಮಾಂಡರು ದೊಂಡ್ಯಾವಾಗನನ್ನು ಕೊಂದ. ಓಕೆ, ಇಲ್ಲಿ ಕ್ವಶನ್ ಬಂದು ಅದು ಆರ್ಥರ್ ವೆಲ್ಲೆಸ್ಲಿ, ಬಟ್ ಇನ್ನೂ ಸ್ವಲ್ಪ ಇದಕ್ಕೆ ಕೇಳಿದ್ದಾನೆ. ಸೊ ಆತ ಯಾರು? ಬ್ರಿಟಿಷ್ ಕಮಾಂಡರ್ ಆಫ್ ದಿ ಬ್ರಿಟಿಷ್ ಆರ್ಮಿ. ಹೌದಾ? ನೆಕ್ಸ್ಟು ನೋಡಿ, ಎಲ್ಲ KPSCಲಿ ಕೇಳಿರ್ತಕ್ಕಂಥ ಕ್ವಶನ್ನು ಕರ್ನಾಟಕದ ಸಶಸ್ತ್ರ ದಂಗೆಗಳು ಮತ್ತು ನಾಯಕರಾಗ್ಬೋದು, ಅವು ನಡೆದ ಸ್ಥಳಗಳಾಗ್ಬೋದು, ಇದ್ರ ಬಗ್ಗೆನೇ ಕ್ವಶನ್ ಆಗಿದೆ. ಮತ್ತು ಇಯರ್. ಫಾಲೋಯಿಂಗ್ ಲೀಡರ್ಸ್ ರೆಬೆಲ್ಡ್ ಅಗೇನ್ಸ್ಟ್ ದಿ ಬ್ರಿಟಿಷ್ ವಿತ್ ದರ್ ಸೆಂಟರ್ಸ್. ಲೀಡರ್ಸ್ ಕೊಟ್ಟಿದ್ದಾನೆ ಮತ್ತು ಅದರ ಸ್ಥಳಗಳನ್ನ ಕೊಟ್ಟಿದ್ದಾನೆ. ಒಂದು, ದೊಂಡ್ಯಾವಾಗ, ದಿವಾಕರ ದೀಕ್ಷಿತು, ಅಪರಾಂಪರ, ವೆಂಕಟಪ್ಪ ನಾಯಕ. ಸುರಪುರ, ಕೊಡಗು, ಸಿಂದಗಿ, ಬಿದನೂರು. ಈಗಷ್ಟೇ ನೋಡಿದೆ, ಸುರಪುರದ ವೆಂಕಟಪ್ಪ ನಾಯಕ. ಹೌದಾ? ಒಂದು ಗೊತ್ತು ನನಗೆ, ಡಿಗೆ 1 ಇರಬೇಕು. ಎಸ್, ಡಿಗೆ 1 ಇಲ್ಲಿದೆ, ಡಿಗೆ 1 ಇಲ್ಲಿದೆ. ಸೊ 2 ತೆಗಿತೀನಿ. ಇದಾಗಕ್ಕೆ ಬರಲ್ಲ, ಇದು ಆಗಕ್ಕೆ ಬರಲ್ಲ. ನೆಕ್ಸ್ಟು ಇನ್ನೊಂದು ಯಾವುದನ್ನು ಸಿಗಬೇಕೀಗ.
ದೋಂಡ್ಯವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಜಸ್ಟ್ ನೋಡ್ದೋ ಇಲ್ಲಿ ಬಿದನೂರು ಅಂತ. ಹೌದಾ, ಕ್ವಶನ್ ನೋಡ್ಕೊಂಡು ಬಂದಿದ್ದೀನಿ ನಾನು. ಹಾಗಾಗಿ ಬಿದನೂರು, ದೋಂಡ್ಯವಾಗ ಬಿದನೂರು, ಎಗೆ 4 ಎಲ್ಲಿದೆ, ಇಲ್ಲಿದೆ ಅಂದಮೇಲೆ ಇದು ಕರೆಕ್ಟ್ ಆಗ್ತದೆ. OMR ತರೋದಕ್ಕೂ ಮುಂಚೆ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೋತೀನಿ. ದಿವಾಕರ ದೀಕ್ಷಿತ್ ಬಂದು ಸಿಂದಗಿ, ಅಪರಾಂಪರ ಬಂದು ಕೊಡಗು. ಅಪರಾಂಪರ ಗೊತ್ತಾಗುತ್ತೆ, ದಿವಾಕರ್ ದೀಕ್ಷಿತ್ ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಅಪರಾಂಪರ ಬಂದು ಕೊಡಗು ಅಂತ ಗೊತ್ತಾಗುತ್ತೆ. TSA ಬುಕ್ಸ್ ಓದಿದ್ದೀನಿ. ಕ್ಲಿಯರಾ? 25ಕ್ಕೆ 2. ನೆಕ್ಸ್ಟ್ ಲಿಸ್ಟ್ 1, ಈ ಕಡೆ ಲಿಸ್ಟು, ಒಂದು ರೆಬೆಲಿಯನ್ನು, ಇನ್ನೊಂದು ಇಯರ್. ಕಿತ್ತೂರು ರೆಬೆಲಿಯನ್ನು, ಹಲಗಲಿ ಬೇಡರ ರೆಬೆಲಿಯನ್ನು, ನಗರ ರೆಬೆಲಿಯನ್ನು, ಕೊಡಗು ರೆಬೆಲಿಯನ್ ಯಾವ ವರ್ಷದಲ್ಲಿ ನಡೀತು ಅಂತ ನಮಗೊಂದು ಗೊತ್ತು. ಈಗಷ್ಟೇ PYQ ಸಾಲ್ವ್ ಮಾಡಿದ್ದೀವಿ. ಕಿತ್ತೂರು ಬಂದು 1824, ಒಂದು ಗೊತ್ತು. ಹಲಗಲಿ ಬೇಡರ ದಂಗೆ ಈಗಷ್ಟೇ ನೋಡಿದ್ದೀವಿ, 1857. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಹೊಂದಾಣಿಕೆಯಾಗಿರ್ತಕ್ಕಂಥ ದಂಗೆ ಯಾವುದು ಅಂದರೆ ಹಲಗಲಿ ಬೇಡರ ದಂಗೆ. ಹಲಗಲಿ ಬರೋದು ಮುಧೋಳ. ಹೌದಾ. ನೆಕ್ಸ್ಟು ನಗರ ರೆಬೆಲಿಯನ್ ನನಗೆ ಗೊತ್ತು, 1831ರಿಂದ 1881ರವರೆಗೆ ಕಮಿಷನರ್ ಆಳ್ವಿಕೆ ಇತ್ತು ಮೈಸೂರು ಪ್ರಾಂತ್ಯದಲ್ಲಿ. ಹೌದಾ. ಕಮಿಷನರ್ ಆಳ್ವಿಕೆ 31ರಲ್ಲಿ ಯಾಕಾಯಿತು, ಆ ಸಂದರ್ಭದಲ್ಲಿ ನಗರ ದಂಗೆ ಆಯಿತು. ಹೌದಾ. ಹಾಗಾಗಿ ಎಕ್ಸಾಕ್ಟ್ 50 ವರ್ಷ ಕಮಿಷನರ್ ಆಳಿದ್ರು. ಆನಂತರ ಮತ್ತೆ ಒಡೆಯರಿಗೆ ಪುನಃಸ್ಥಾಪಿಸಿದ್ರು ಅಂತ ಓದಿದ್ದೀವಿ. ಹಾಗಾಗಿ ನಗರ ರೆಬೆಲಿಯನ್ ಬಂದು 1831 ಅಂತ ನಾನು ಹೇಳ್ತೀನಿ. ಕ್ಲೋಸ್ಗೆ ಬರೋಣ, ಇಲ್ಲ ಆನ್ಸರಲ್ಲಿ ಮಾಡ್ಬೋದು, ನನಗೆ ರಫಾಗಿ ಇಷ್ಟು ಗೊತ್ತು. ನೆಕ್ಸ್ಟ್ ನನಗೆ ಕೊಡಗು ರೆಬೆಲಿಯನ್ನು ಅಷ್ಟು ಕ್ಲಾರಿಟಿ ಇಲ್ಲ, ಬರ್ತೀನಿ ಇಲ್ಲಿ. ಕಿತ್ತೂರು ರೆಬೆಲಿಯನ್ 824, ಎಗೆ 3. ಹೌದಾ. ಎಗೆ 3 ಎಲ್ಲಿದೆ, ಎಗೆ 3 ಇಲ್ಲೊಂದಿದೆ. ಜಸ್ಟ್ ಹೋಲ್ಡ್ ಮಾಡ್ತೀನಿ ಇವೆರಡ. ನೆಕ್ಸ್ಟು ಹಲಗಲಿ ಬೇಡರದಂಗೆ 1857, ಇದು ಕ್ಲಿಯರ್ ಇದೆ ನನಗೆ. ಇಲ್ಲಿದೆ 1857, ಇಲ್ಲಿದೆ. ಸೊ ಬಿಗೆ 1, ಬಿ ಎಲ್ಲಿದೆ, ಓಕೆ ಇಲ್ಲಿದೆ. ಇದು ಔಟ್ ಆಯಿತು. ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೋತೀನಿ ಬರೆಯೋದಕ್ಕೂ ಮುಂಚೆ. ಸಿಗೆ 2 ಇರಬೇಕು. ನಗರ ರೆಬೆಲಿಯನ್ ಎಸ್ ಕರೆಕ್ಟಾಗಿದೆ, ಗೆಸ್ ಮಾಡಿದ್ದೀವಿ ಇಲ್ಲಿ 30ರಿಂದ 30 ಅಥವಾ 30-31. ಹಾಗಾಗಿ ನಗರ ರೆಬೆಲಿಯನ್ ಕೂಡ ಕರೆಕ್ಟ್ ಆಯಿತು. ಅಂದಮೇಲೆ ಡಿಗೆ 5 ಅಂತೆ. ನನಗಿದು ಹೊಸ್ತಾಗಿತ್ತು, ಹಾಗಾಗಿ ಈ ಒಂದು ಕ್ವಶನಿಂದ ಇದನ್ನು ಹೊಸ್ತಾಗಿ ಕಲ್ತಿದ್ದೀನಿ. ಮುಂದೆ ಬರೋ ಕ್ವಶನ್ನು ಇದು ತಪ್ಪಾಗಲ್ಲ. ಹೌದಾ. 835ರಿಂದ 37ರವರೆಗೆ ಕೊಡಗು ದಂಗೆ ನಡೀತು. ಈ ಒಂದು ಕ್ವಶನಲ್ಲಿ ನಾನು ಕಲಿತ ಹೊಸ ಟಾಪಿಕ್ ಯಾವುದು, ಇದು ಕೊಡಗು ರೆಬೆಲಿಯನ್. ಅಂದಮೇಲೆ ಇದಕ್ಕೆ ಉತ್ತರ 1. ಕ್ಲಿಯರ್ ಆಯಿತಾ. ನೆಕ್ಸ್ಟ್ ಇನ್ನೊಂದು ಕ್ವಶನ್. ಸೊ ಈ ವಾಸ್ ದಿ ಕಮಾಂಡರ್ ಇನ್ ಚೀಫ್ ಆಫ್ ದಿ ಆರ್ಮಿ ಆಫ್ ದಿ ರಾಣಿ ಚೆನ್ನಮ್ಮ, ಫಾಟ್ ವಿತ್ ಬ್ರಿಟಿಷ್ ಯೂಸಿಂಗ್ ಗೊರಿಲ್ಲಾ ಟ್ಯಾಕ್ಟಿಕ್ಸ್. ಹೂ ಇಸ್ ದಿಸ್ ಫೇಮಸ್ ಫ್ರೀಡಮ್ ಫೈಟರ್ ಆಫ್ ದಿ ಕರ್ನಾಟಕ. ಈತ ಏನಾಗಿದ್ದ, ರಾಣಿ ಚೆನ್ನಮ್ಮನ ಸೈನ್ಯದಲ್ಲಿ ಕಮಾಂಡರ್ ಇನ್ ಚೀಫ್ ಆಗಿದ್ದು, ಈತ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ತಂತ್ರಗಾರಿಕೆಯನ್ನು ಬಳಸಿ ಯುದ್ಧ ಮಾಡ್ತಿದ್ದ. ಈತ ಯಾರು, ಒಬ್ಬ ಫ್ರೀಡಮ್ ಫೈಟರ್ ಆಫ್ ಕರ್ನಾಟಕ, ಈತ ಯಾರು ಅಂತ ಕೇಳಿದ್ದಾರೆ. ಸೊ ಮುದುವೀಡು ಕೃಷ್ಣರಾವ್, ಆಲೂರು ವೆಂಕಟರಾವ್, ಸಂಗೊಳ್ಳಿ ರಾಯಣ್ಣ, ಜೋಗಿ ವೀರಣ್ಣ ನಾಯಕ ಎಲ್ರಿಗೂ ಗೊತ್ತು. ಹಾಗಾಗಿ ಸಂಗೊಳ್ಳಿ ರಾಯಣ್ಣ, ಯಾವುದೇ ಡೌಟ್ ಇಲ್ಲ ಇದರಲ್ಲಿ. ನೆಕ್ಸ್ಟು ಅರೇಂಜ್ ದಿ ಫಾಲೋಯಿಂಗ್ ರೆಬೆಲಿಯನ್ ಇನ್ ದಿ ಕ್ರಾನಾಲಜಿಕಲ್ ಆರ್ಡರ್. ಇವೆಲ್ಲ ಏನೋ KPCL ಕೇಳಿರೋ ನೋಡಿ, ಎಷ್ಟು ಕ್ವಶನ್ ಆಗಿದೆ. ಸೊ ಸಶಸ್ತ್ರ ದಂಗೆಗಳು ಒಂದು ಇಂಪಾರ್ಟೆಂಟ್ ಟಾಪಿಕ್ಕು. ಈ ಸೂರ್ಯನಾಥ್ ಕಾಮತ್ ಅವ್ರ ಬುಕ್ ಇದೆ, ಅದನ್ನು ಸ್ವಲ್ಪ ನೀವು ಒಂದು 2ರಿಂದ 3 ಪೇಜ್ ಇದೆ, 4-5 ಪೇಜ್ ಇದೆ, ನೋಡ್ಕೊಂಡು ನೀವು ನೀಟಾಗಿ ನೋಟ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟು ಕವರ್ ಆಗುತ್ತೆ. ಸೊ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಓದುವಾಗ ಇದು ಭಾಳ ಇಂಪಾರ್ಟೆಂಟು. ಬರೋಣ. ಸಿಪಾಯಿ ಮ್ಯೂಟಿನಿ ಯಾವಾಗಾಯಿತು, ವೆಲ್ಲೂರು ಮ್ಯೂಟಿನಿ, ಕಿತ್ತೂರು ದಂಗೆ, ನಗರ ದಂಗೆ. ನನಗೆ ಗೊತ್ತು ಸಿಪಾಯಿಗಳ ದಂಗೆ ಅಥವಾ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು 1857. ನನಗೆ ವೆಲ್ಲೂರು ಮ್ಯೂಟ್ನಿ ಗೊತ್ತಿಲ್ಲ. ಕಿತ್ತೂರು ಗೊತ್ತು ನನಗೆ 824. ನಗರ ಈಗಷ್ಟೇ ನೋಡಿದ್ದೀವಿ 830ರಿಂದ 31. ಹೌದಾ. ಅಂದಮೇಲೆ ನೋಡೋಣ, ನೀವು 3 ಇಟ್ಕೊಂಡು ನಾವು ಆನ್ಸರ್ ಮಾಡ್ಬೋದಾ. ವೆಲ್ಲೂರು ಮ್ಯೂಟ್ನಿ ಬಗ್ಗೆ ಗೊತ್ತಿಲ್ಲ, ಬಟ್ ಈ ಸಿ ಆದಮೇಲೆ ಡಿ ಬರಬೇಕು. ನನಗೊಂದು ಗೊತ್ತಾಯಿತು, ಸಿ ಆದಮೇಲೆ ಡಿ ಬರಬೇಕು, ನೆಕ್ಸ್ಟು ಎ ಬರಬೇಕು. ಹೌದಾ. ಬಿ ಇಲ್ಲಾದರೂ ಬರ್ಬೋದು, ಇಲ್ಲಾದರೂ ಬರ್ಬೋದು, ನೋಡೋಣ. CDA ಬರಲ್ಲ. ಹೌದಾ. ಈ ಥರ ಆನ್ಸರ್ ಮಾಡ್ಬೋದಾ ನೋಡಿ. CDA ಮೊದಲೇ ಬಂದಿದೆ, ಬರಲ್ಲ. CDA ನಮ್ಮ ಪ್ರಕಾರ ಇದೆ, ನೋಡೋಣ, ಹೋಲ್ಡ್ ಮಾಡೋಣ.
ಸಿ ಓಕೆ, ಇದು ಉಲ್ಟಾ ಇದೆ. ಹೌದಾ, ಇದು ಕರೆಕ್ಟು ಅಂತ ನಮಗೆ ತೋರಿಸ್ತಾ ಇದೆ. ನೋಡೋಣ ಈಗೇನು ವೆಲ್ಲೂರ್ ಮ್ಯೂಟ್ನಿ ಯಾವಾಗ ಬರುತ್ತೆ, ಮೊದಲೇ ಬರುತ್ತೆ ಅಂತ ಹೇಳ್ತಾನೆ. ಸೊ ನಾನು ಆಮೇಲೆ ಗೊತ್ತಾಯ್ತು ನನಗೆ 1806 ಅಂತ. ಹೌದಾ, ಕ್ವಶನಲ್ಲಿ ಬರೋ ಎಲ್ಲ ನಮಗೆ ಗೊತ್ತಿರಲ್ಲ. ಹೌದಾ, ಆ ಥರ ಪಾಯಿಂಟ್ ಇದು. ಸೊ 3 ಗೊತ್ತು, ಅದ್ರ ಮೂಲಕ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ. ಇದಕ್ಕೆ ಉತ್ತರ ಬಿ ಸಿ ಡಿ ಎ. ವೆಲ್ಲೂರ್ ಮ್ಯೂಟ್ನಿ ಮೊದಲು ನಡೀತು, ಅನಂತರ ಕಿತ್ತೂರು ರೆಬಿಲಿಯನ್ ಆಯಿತು, ಅನಂತರ ನಗರ ರೆಬಿಲಿಯನ್, ಅನಂತರ ಸಿಪಾಯಿ ಮ್ಯೂಟ್ನಿ. ಹೌದಾ, ಕ್ಲಿಯರ್ ಆಯಿತು ಅಂದ್ಕೊತೀನಿ. ಮುಂದೆ ಹೋಗೋಣ, ಬೇಗ ಮುಗಿಸೋಣ. 70ನೇದು, ಇದು ಹೊಸ ಕ್ವಶನ್. ಇದು ಗುಜರಾತಿನ ವಡೋದರಾದಲ್ಲಿರುವ ಮಹಾರಾಜ ಫತೇಹ್ ಸಿಂಗ್ ಮ್ಯೂಸಿಯಂನಲ್ಲಿ ಈ ಕೆಳಕಂಡ ಯಾವ ಖ್ಯಾತ ಭಾರತೀಯ ಕಲಾಕಾರನ ಕೃತಿಯನ್ನು ಪ್ರಮುಖವಾಗಿ ಪ್ರದರ್ಶಿಸಿ ಸಂಭ್ರಮಿಸಲಾಗಿದೆ? ಯಾವ ಕಾರಣಕ್ಕೆ ಕ್ವಶನ್ ಬಂತು ಇಲ್ಲ, ಹಿಂದೆ ಕೇಳಿದಾರ? ನನಗಂತೂ ಸಿಕ್ಕಿಲ್ಲ. ಸೊ ಒಂದೊಂದು ಕ್ವಶನ್ ಬರ್ತವೆ ಈ ಥರ, ಎಲ್ಲ ಗೊತ್ತಿರೋವೇ ಬರಲ್ಲ. 100 ಕ್ವಶನ್ ಆಗಿದೆ ಅಂದರೆ ಒಂದು 4ರಿಂದ 5 ಕ್ವಶನು ಹೊಸ ಕ್ವಶನ್ ಆ್ಯಡ್ ಮಾಡ್ತಾರೆ. ಮಿಕ್ತಾವು PYQ. ನಮಗೆ ಕಟ್ ಆಫಿಗೆ ಬರಬೇಕಾಗಿರೋದು 65 to 70 ಅಂತಲೇ ಅಂದ್ಕೊತೀನಿ. 60 to 65 ಎನಫು, ಸ್ವಲ್ಪ ಪ್ಲಸ್ ಆರ್ ಮೈನಸ್ 5 ಇಟ್ಕೊಳ್ಳೋಣ. ಸೊ 65% ಮಾಡ್ಬೋದು. ಹೌದಾ, ಇಂಥ ಕ್ವಶನ್ನು ನೆಗೆಟಿವ್ ಇದ್ದಾಗ ಸ್ವಲ್ಪ ರಿಸ್ಕ್ ತೊಗೊಳ್ಳಿ. ಹೌದಾ, ರಿಸ್ಕ್ ತೊಗೋಬೋದು. ಗೆಸ್ ಮಾಡೋಣ ನೋಡೋಣ ಫಸ್ಟ್. ಅಬನೀಂದ್ರನಾಥ ಟ್ಯಾಗೂರ್, ರಾಜಾ ರವಿವರ್ಮ, ಅಮೃತ ಶೇರ್ಗಿಲ್, ನಂದಲಾಲ್ ಬೋಸ್. ಹೌದಾ, ಒಂದು ಕಲಾಕೃತಿ, ಡ್ರಾಯಿಂಗ್ಸು ಅಂತ ಬಂದಾಗ ನಮಗೆ ನೆನಪಾಗ್ತಕ್ಕಂಥದ್ದು ಫೇಮಸ್ ಆಗಿ ರಾಜಾ ರವಿವರ್ಮ ಅಲ್ವಾ? ನೀವು ಕೇಳ್ಬೋದು, ಅಬನೀಂದ್ರನಾಥ್ ಟ್ಯಾಗೋರು ಮತ್ತು ನಂದಲಾಲ್ ಬೋಸ್ ಇವರು ಕೂಡ ಬೆಂಗಾಲ್ ಸ್ಕೂಲ್ ಆಫ್ ಆರ್ಟಿಗೆ ಬರ್ತಾರೆ. ಹೌದಾ, ಬಟ್ ಇಲ್ಲಿ ಕೇಳಿರೋದೇನು ಗುಜರಾತ್ನ ವಡೋದರ ಅಂತ ಕೇಳವ್ರೆ. ಈ ಪಾಯಿಂಟನ್ನು ನೀವು ಒಂಚೂರು ನೆನ್ಪಿಟ್ಕೊಂಡ್ರೆ ನೀವು ಯಾವುದು ರಾಜಾ ರವಿವರ್ಮನ ಹತ್ರ ಬರ್ಬೋದು. ಯಾಕೆ ರಾಜಾ ರವಿವರ್ಮನಿಗೆ ರವಿವರ್ಮನಿಗೆ ಆಶ್ರಯ ಕೊಟ್ಟ 2 ಮನೆತನಗಳನ್ನ ನಾವು ನೋಡ್ತೀವಿ. ಒಂದು ಮೈಸೂರು ಒಡೆಯರ್, ಇನ್ನೊಬ್ಬರು ಬರೋಡಾದ ಗಾಯಕ್ವಾಡ್. ಇವರಿಬ್ಬರು ರಾಜಾ ರವಿವರ್ಮನಿಗೆ ಆಶ್ರಯ ನೀಡಿದ ರಾಜಮನೆತನಗಳು ಅಂದಮೇಲೆ ಬರೋಡ, ವಡೋದರ, ಗುಜರಾತು, ಬರೋಡ, ರವಿವರ್ಮ. ಜಸ್ಟ್ ಒಂದು ಸ್ವಲ್ಪ ಗೆಸ್ ಮಾಡ್ಬೋದು ಅನ್ನೋದು ಕೇಳ್ತಾ ಇರೋದು. ಅಷ್ಟು ನಮಗೆ ಗೊತ್ತಾಗಲಿಲ್ಲ ಅಂದರೆ ಸೊ ನೆಗೆಟಿವ್ ಇದ್ದಾಗ ನಾವು ರಿಸ್ಕ್ ತೊಗೊಳಿದ್ರೆ ಬಿಟ್ಟು ಕೂಡ ಬರಬಹುದು. ಹೌದಾ, ಇದು ನಮಗೆ ಹೊಸ ಹೆಸರು. ಸ್ವಲ್ಪ ಇದ್ರ ಬಗ್ಗೆ 1ರಿಂದ 2 ಲೈನಲ್ಲಿ ನೋಡಿಕೊಂಡ್ರೆ ಹೆಲ್ಪ್ ಆಗಬಹುದು. ದುಂಡು ಮೇಜಿನ ಸಭೆಗಳು. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಯಾಕಂದರೆ ತುಂಬ PYQಗಳೆಲ್ಲ ಆ್ಯಡ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿಕೊಂಡ್ರೆ ಇದನ್ನು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ. ಸೊ ಇವತ್ತಿನ ಕ್ಲಾಸ್ವರೆಗೂ ಯಾವುದೇ ಡೌಟ್ ಇದ್ದರೂ ತಪ್ಪಿದ್ರು ಗಮನಕ್ಕೆ ತೊಗೊಂಬನ್ನಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು.